ಹಾಯ್ ಎಲ್ಲ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ರೆಲ್ಲ ಸೂಪರ್ ಆಗಿದ್ರೆ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಶುರು ಮಾಡ್ತಿದ್ದೀನಿ. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಕೊಡಚಾದ್ರಿಯ ಟ್ರೆಕ್ಕಿಂಗ್ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಅಂತ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ಶುರು ಮಾಡೋಣ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಕೊಡಚಾದ್ರಿಗೆ ಹೋಗಿ ಅಲ್ಲಿ ಹೆಂಗಿರುತ್ತೆ ಟ್ರೆಕ್ಕಿಂಗ್ ಮಾಡೋಕ್ಕೆ, ಆಮೇಲೆ ಅಲ್ಲಿಗೆ ಹೋಗೋದು ಹೇಗೆ ಏನು ಎಲ್ಲ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ಫ್ರೆಂಡ್ಸ್, ನಾವು ಹೋಗ್ತಿರೋದು ಒಂದು ಟೀಮಾಗಿ ಹೋಗ್ತಿದ್ದೀವಿ. ಕಮ್ಮಿ 50 ರಿಂದ 100 ಜನ ಇರೋವಂಥ ಟೀಮ್ ಆಗಿದೆ ಇದು. ಆ್ಯಂಡ್ ಈ ಟೀಮ್ ಆಯಿತು ಅಂದರೆ ಇದು ನಮ್ಮ ಕಾಲೇಜಿನ ಪರವಾಗಿ ಹೋಗ್ತಿದ್ದೀನಿ. ಆ್ಯಂಡ್ ಇನ್ನೊಂದು ವಿಷಯ ಏನಂದರೆ, ನನ್ನ ಎಜುಕೇಷನ್ ಲೈಫಲ್ಲೇ ಕಾಲೇಜಿಂದ ಅಥವಾ ಸ್ಕೂಲಿಂದ ಹೋಗ್ತಿರುವಂಥ ಫಸ್ಟ್ ಟ್ರೆಕ್ಕಿಂಗ್ ಆಗಿದೆ. ಆ್ಯಂಡ್ ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಇದು NSS ಕಡೆಯಿಂದ ಹೋಗ್ತಿರುವಂಥ ಟ್ರೆಕ್ಕಿಂಗ್ ಆಗಿದೆ. ಹಾಗಾಗಿ ನಾನು ನನ್ನ ಫ್ರೆಂಡ್ ಇಬ್ಬರು ಹೋಗ್ತಿದ್ದೀವಿ ನಮ್ಮ ಕಾಲೇಜಿಂದ. NSS ಆಫೀಸ್ ಇದೆ ಶಿವಮೊಗ್ಗದಲ್ಲಿ, ಅಲ್ಲಿ ಹೋಗಿ ಅಲ್ಲಿಂದ ಎಲ್ಲರೂ ಒಟ್ಟಾಗಿ ಟ್ರೆಕ್ಕಿಂಗ್ ಹೋಗಿ ನಮ್ಮ ಊರಿಂದ ಅಲ್ಲಿಗೆ ಹೋಗೋಷ್ಟರಲ್ಲಿ ರಾತ್ರಿ ಆಗಿರುತ್ತೆ. ರಾತ್ರಿ ಆಗಿರೋದ್ರಿಂದ ಅಲ್ಲೇ ಉಳ್ಕೊಂಡು ಬೆಳಿಗ್ಗೆ ಎದ್ದು ಟ್ರೆಕ್ಕಿಂಗ್ಗೆ ಹೋಗೋದು. ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಇವತ್ತಿನ ಈ ವಿಡಿಯೋದಲ್ಲಿ ಫುಲ್ ಡೀಟೇಲ್ ಆಗಿ ನೋಡೋಣಂತೆ. ಆದರೆ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಒಂಬತ್ತು ಗಂಟೆ ಆಗಿತ್ತೆ ನಾ ಬರ್ತಾ. ಶಿವಮೊಗ್ಗದಲ್ಲಿ ಏನಂದರೆ ಬೆಂಗಳೂರಿಗೆ ಒಳ್ಳೆ ಡಿಮ್ಯಾಂಡ್ ಇದೆ ಅಂತ. ಬೆಂಗಳೂರಿಗೆ ಹೋಗೋರಾದ್ರೆ ಎಲ್ಲ ಬಂದು ಗಾಡಿಗೆ ಹಾಕೋ ಹೋಗ್ತಾರೆ, ಹಂಗಿದೆ ಡಿಮ್ಯಾಂಡು. ಓಕೆ ಗೈಸ್, ಇಲ್ಲಿ ನೋಡ್ಬೋದು ಒಂದು ದೊಡ್ಡ ಬಿಲ್ಡಿಂಗ್ ಕಾಣ್ತಿದೆ. ಇದು ಮೋಸ್ಟ್ಲಿ ಹೋಟೆಲ್ ಇರಬೇಕು. ನೋಡಿ ಹೆಂಗಿದೆ ಅಂತ. ಇಲ್ಲಿ ನೋಡ್ತಿದ್ದೀರಲ್ಲ, ಬಾಗಿಲು, ಕಿಟಕಿ, ಆಮೇಲೆ ಟೇಬಲ್ಲು, ಚೇರ್ ಎಲ್ಲ ಇವೆಲ್ಲ ಏನಂದರೆ ಯಾವ್ದಾರು ಹಳೆ ಮನೆ ಇರ್ತಾವಲ್ಲ, ಕೆಲವೊಂದೊಂದು ಹಳೆ ಮನೆಗಳದೆಲ್ಲ ತಗೊಬಂದಿರ್ತಾರೆ ಇಲ್ಲಿಗೆ ಕಮ್ಮಿ ರೇಟಿಗೆ. ಅದು ಇನ್ನೂ ಸೆಕೆಂಡ್ ಹ್ಯಾಂಡ್ ರೇಟಲ್ಲಿ ಮಾರ್ತಾರೆ. ನಂಗೆ ಇದು ಇಷ್ಟ ಆಯ್ತು. ಅಂದರೆ ಯಾರಿಗಾರು ದೊಡ್ಡ ದೊಡ್ಡ ಐಟಮ್ ತಗೋಬೇಕು ಅನ್ನೋ ಆಸೆ ಇರುತ್ತೆ, ಬಟ್ ಅಷ್ಟು ದುಡ್ಡಿಲ್ಲ ಅಂದರೆ ಈ ಥರ ಹಿಂಗೆ ಸೆಕೆಂಡ್ ಹ್ಯಾಂಡ್ ಐಟಮ್ಗಳಿರ್ತಾವಲ್ಲ, ಇಲ್ಲಿ ತಗೋಬೋದು. ಶಿವಮೊಗ್ಗದಲ್ಲಿ ಇದೊಂದಿದೆ ಫೆಸಿಲಿಟಿ, ನೋಡ್ತಿದ್ದೀರ. ಓಕೆ ಗೈಸ್, ನೋಡ್ಬೋದು ಸಣ್ಣ ಮಕ್ಕಳು ರೋಡಲ್ಲೆಲ್ಲ ಕ್ರಿಕೆಟ್ ಆಡ್ತಿದ್ದಾರೆ ನೈಟ್ ಹೊತ್ತು. ಈ ಗೈಸ್, ಈಗಿನ ನೆಹರು ಸ್ಟೇಡಿಯಂ ಹತ್ರ ಬಂದ್ವಿ. ಇದು ಸ್ಟೇಡಿಯಂ ಒಳಗೆ ಹೋಗೋಕ್ಕಿಂತ ಮುಂಚೆ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಫುಡ್ ಕೋರ್ಟ್ ಕಡೆ ಹೋಗ್ತಾ ಇದ್ದೀವಿ ಈಗ ಊಟ ಮಾಡೋಕ್ಕಂತ. ಆ್ಯಂಡ್ ಊಟ ಮಾಡ್ಕೊಂಡು ಸೀದಾ ಸ್ಟೇಡಿಯಂ ಒಳಗೆ ಹೋಗಿ ಅಲ್ಲಿ ಉಳಿದು ಅಂದರೆ ಸ್ಟೇ ಮಾಡಿ ನೈಟು ಬೆಳಿಗ್ಗೆ ಎದ್ದು ಟ್ರೆಕ್ಕಿಂಗ್ ಹೊಡೋದು. ಓಕೆನಾ? 1 hour later. ಓಕೆ ಗೈಸ್, ನೋಡ್ಬೋದು ಇದೇ ಇಂಡೋರ್ ಸ್ಟೇಡಿಯಮ್ಮು. ನಮ್ಗೆ ಇಲ್ಲಿ ರೂಮ್ ಇದೆ. ಆ್ಯಂಡ್ ನಾವು ಈಗ ಈ ರೂಮಲ್ಲಿ ಇದ್ದೀವಿ. ರೆಸ್ಟ್ ಮಾಡಿ ನಾನು ನಿಮಗೆ ಬೆಳಿಗ್ಗೆ ಸಿಗ್ತೀನಿ. The next day. ಓಕೆ ಗೈಸ್, ಈಗ ಬೆಳಿಗ್ಗೆ 5 ಗಂಟೆ ಆಗಿದೆ. ಅಲ್ಲೆಲ್ಲ ನೋಡ್ಬೋದು ಮೋಸ್ಟ್ಲಿ ಲೋಕಲ್ಸ್ ಇರಬೇಕು, ಇಲ್ಲಿ ಆಟ ಆಡೋಕ್ಕೆ ಬಂದಿದ್ದಾರೆ. ಆ್ಯಂಡ್ ನಾವಿನ್ನು ಈಗಿನ ಎದ್ದು ಫ್ರೆಶ್ ಆಗಿದ್ದೀವಿ. ನಾವು ಈಗ ಡ್ರೆಸ್ ಚೇಂಜ್ ಮಾಡ್ಕೊಂಡು ಟ್ರೆಕ್ಕಿಂಗಿಗೆ ರೆಡಿ ಆಗ್ತಾ ಇದ್ದೀವಿ. ಓಕೆ ಗೈಸ್, ಈಗ ಎಲ್ಲರೂ ಬಂದು ಇಲ್ಲಿ ಸೇರಿದ್ದಾರೆ. ಆ್ಯಂಡ್ ನಾವು ಕೂಡ ಬಂದಿದ್ದೀವಿ. ಇನ್ನೇನು ಸ್ವಲ್ಪ ಹೊತ್ತಿಗೆ ಬಸ್ ಬರುತ್ತೆ ಅಂದಿದ್ದಾರೆ. ಬಸ್ ಬರ್ತಿದ್ದಂಗೆ ನಾವೆಲ್ಲರೂ ಈಗ ಟ್ರೆಕ್ಕಿಂಗಿಗೆ ಹೋಗೋದು ಅಂತ ರೆಡಿ ಆಗಿದ್ದೀವಿ. A few moments later. ಓಕೆ ಗೈಸ್, ಈಗ ಬಸ್ ಕೂಡ ಬಂದಿದೆ. ಆ್ಯಂಡ್ ನಾವೆಲ್ಲರೂ ಈಗ ಹೊರಟಿದ್ದೀವಿ. ಬಸ್ ಶಿವಮೊಗ್ಗ ಬಿಟ್ಟು ಹೊರಟಿದೆ. ಆ್ಯಂಡ್ ನಾನು ನಿಮಗೆ ಹೊಸನಗರ ಹೋಗಾದ್ಮೇಲೆ ಸಿಗ್ತೀನಿ. ಫ್ರೆಂಡ್ಸ್, ನಾವೀಗ ಹೊಸನಗರ ಬಸ್ ಸ್ಟ್ಯಾಂಡಲ್ಲಿ ಇದ್ದೀವಿ. ಫ್ರೆಂಡ್ಸ್, ಏನಂದರೆ ನೀವು ಶಿವಮೊಗ್ಗಕ್ಕೆ ಬಂದು ಕೊಡಚಾದ್ರಿ ಟ್ರೆಕ್ಕಿಂಗಿಗೆ ಹೋಗಬೇಕು ಅಂತಿಲ್ಲ. ನೀವು ಬೇಕಾದರೆ ಹೊಸನಗರಕ್ಕೆ ಬಂದು ಇಲ್ಲಿಂದನೂ ಟ್ರೆಕ್ಕಿಂಗ್ ಹೋಗ್ಬೋದು. ಫ್ರೆಂಡ್ಸ್, ನಾವೀಗ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡೋಂಥ ಜಾಗಕ್ಕೆ ಬಂದಿದ್ದೀವಿ. ಬಸ್ಸು ಇಲ್ಲಿವರೆಗೆ ಅಷ್ಟೇ ಬರೋದು. ಆ್ಯಂಡ್ ಇಲ್ಲೇ ಅಂದರೆ ನೀವು ಯಾವುದೇ ವೆಹಿಕಲ್ ತಂದರೂ ಇಲ್ಲೇ ನಿಲ್ಲಿಸಬೇಕು. ಆ್ಯಂಡ್ ನಮ್ಮ ಬಸ್ ಕೂಡ ಇಲ್ಲೇ ನಿಂತಿದೆ. ಆ್ಯಂಡ್ ಇನ್ನೊಂದೇನೆಂದರೆ, ಇಲ್ಲಿಂದ ನಿಮಗೆ ಈ ಥರ ಇಲ್ಲಿ ನೋಡಿ, ಇಲ್ಲೊಂದು ಜೀಪ್ ನಿಂತಿದೆ ಅಲ್ಲ, ಈ ಥರ ಜೀಪ್ಗಳು ಸಿಗುತ್ತೆ. 1500 ರೂಪಾಯಿ ಕೊಟ್ಟರೆ 8 ಜನ ತುಂಬ್ಕೊಳ್ತಾರೆ. ಆ್ಯಂಡ್ ಈ ಥರ ಜೀಪ್ಗಳು ಇಲ್ಲಿ ಸಿಗ್ತವೆ. ಈ ಜೀಪ್ಗಳನ್ನು ತಗೊಂಡು ನೀವು ಬೇಕಾದ್ರೆ ನಿಮ್ಗೆ ಟ್ರೆಕ್ಕಿಂಗ್ ಮಾಡೋಕ್ಕಾಗಲ್ಲ ಅಂದರೆ ಸೀದಾ ಆ ಜೀಪಲ್ಲಿ ಹೋಗ್ಬೋದು. ಆ್ಯಂಡ್ ಇನ್ನೊಂದೇನೆಂದರೆ, ಟ್ರೆಕ್ಕಿಂಗ್ ಮಾಡಬೇಕಂದ್ರೆ ನಿಮ್ಮ ಹತ್ರ ಪರ್ಮಿಷನ್ ಲೆಟ್ರ್ ಕೂಡ ಇರಬೇಕು. ಆ್ಯಂಡ್ ನಾವಿಲ್ಲಿ ಈಗ ತಿಂಡಿ ತಿಂದ್ಕೊಂಡು ಇಲ್ಲಿಂದನೇ ಇದೇ ಜಾಗದಿಂದ ಟ್ರೆಕ್ಕಿಂಗ್ ಶುರು ಮಾಡ್ತಿದ್ವಿ. ಇಲ್ಲಿ ನೋಡ್ಬೋದು, ಇಲ್ಲೆಲ್ಲ ಕೈ ಕಾಲು ತೊಳೆಯೋಕೆ ರೆಡಿ ಆಗ್ತಿದ್ದಾರೆ. ಆ್ಯಂಡ್ ಕೈ ಕಾಲು ತೊಳ್ಕೊಂಡು ಆ್ಯಂಡ್ ಇಲ್ಲೇ ತಿಂಡಿ ತಿಂದು ಹೊರಡೋದು. ಇಲ್ಲ ಹಳ್ಳ ಒಂದು ಹರಿತಿದೆ, ಹಳ್ಳದಲ್ಲಿ ನೀರಿಲ್ಲ. ಮೋಸ್ಟ್ಲಿ ಇದು ಮಳೆಗಾಲದಲ್ಲಿ ಇಲ್ಲಿ ಮೇಲೆಲ್ಲ ಬರುತ್ತೇನೋ, ಹಾಗಾಗಿ ಇಲ್ಲಿ ಕಲ್ಲೆಲ್ಲ ಕಟ್ಟಿದ್ದಾರೆ ನೋಡ್ತಿದ್ದೀರಲ್ಲ, ಹಂಗಾಗಿ ಕಲ್ಲು ಕಟ್ಟಿದ್ದಾರೆ ಅನ್ಸುತ್ತೆ. ಈ ಬೇಸಿಗೆಯಲ್ಲಿ ಹಿಂಗೆ ಸಣ್ಣದಾಗಿರುತ್ತೆ. ಅದೇ ಎಲ್ಲರಿಗೂ ಒಂದು ಕಾಲ ಬರಬೇಕು ಅಂತಾರಲ್ಲ, ಅದು ಈ ಹಳ್ಳ ನೋಡಿ ಪ್ರೂವ್ ಆಗುತ್ತೆ. ನೋಡಿ, ಒಂದು ಕಾಲ ಬಂದಾಗ ಇದು ಹರಿಯೋ ಹೊಡೆತಕ್ಕೆ ಯಾರು ಇಲ್ಲಿ ಇಳಿಯಲ್ಲ. ಈಗ ಎಲ್ಲರೂ ಇಳ್ಕೊಂಡು ಇಲ್ಲೇ ತಿಂಡಿ ತಿಂತಿದ್ದಾರೆ. ನೋಡ್ತಿದ್ದೀರಲ್ಲ, ಹಳ್ಳ ಎಲ್ಲ ಆ ಕಡೆ ಹೋಗ್ತಿದ್ದಾರೆ. ನಾವು ಆ ಕಡೆ ಹೋಗಿ ತಿಂಡಿ ತಿಂದು ಸಿಗ್ತೀನಿ. A few moments later. ಓಕೆ ಗೈಸ್, ಈಗ ತಿಂಡಿ ಆಯಿತು. ಆ್ಯಂಡ್ ಈಗ ಎಲ್ಲರೂ ಒಟ್ಟಾಗಿ, ಎಲ್ಲರದ್ದು ತಿಂಡಿ ಆಗಿಲ್ಲ, ಸ್ವಲ್ಪ ಜನರದ್ದಾಯಿತು, ಸ್ವಲ್ಪ ಜನರದ್ದು ಆಗ್ತಾ ಇದೆ. ಆ್ಯಂಡ್ ಎಲ್ಲ ತಿಂಡಿ ತಿಂದವರೆಲ್ಲ ಮೇಲೆ ಹೋಗಿ ನಿಂತಿದ್ದಾರೆ. ಆಮೇಲೆ ಎಲ್ಲರೂ ಒಟ್ಟಾಗಿ ಮೇಲೆ ಈಗ ಟ್ರೆಕ್ಕಿಂಗ್ ಶುರು ಮಾಡ್ತಾರೆ.
ಓಕೆ ಗೈಸ್, ನಾವೀಗ ಟ್ರೆಕ್ಕಿಂಗ್ನ ಶುರು ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಫ್ರೆಂಡ್ಸ್, ಈಗ ನಾವು ಹೋಗ್ತಿರೋ ರಸ್ತೆ ಇದೆ ಅಲ್ಲ, ಇದು ಮಾಮೂಲಿ ಸಿಮೆಂಟ್ ರಸ್ತೆ ಇದೆ. ಆ್ಯಂಡ್ ಇಲ್ಲಿಂದ ಒಂದು ಸ್ವಲ್ಪ ದೂರ ಹೋಗ್ತಿದ್ದಂಗೆ ಒಂದು ಫಾರೆಸ್ಟ್ ಗೇಟ್ ಇದೆ. ಆ ಫಾರೆಸ್ಟ್ ಗೇಟ್ ಹತ್ರ ಹೋಗ್ತಿದ್ದಂಗೆ ನಮ್ಮದು ಅಫಿಷಿಯಲ್ ಟ್ರೆಕ್ಕಿಂಗ್ ಶುರು ಆಗುತ್ತೆ. ಅಲ್ಲಿಂದ ನಾವು ಕಾಡು ದಾರಿಲಿ ಟ್ರೆಕ್ಕಿಂಗ್ ಮಾಡಬೇಕು. ಓಕೆ, ನಾನು ನಿಮಗೆ ಆ ಫಾರೆಸ್ಟ್ ಗೇಟ್ ಹತ್ರ ಸಿಗ್ತೀನಿ. ಫ್ರೆಂಡ್ಸ್, ಇಲ್ಲಿ ನೀವು ನೋಡ್ತಿದ್ರಲ್ಲ, ಇದೆ ಈ ಫಾರೆಸ್ಟ್ ಗೇಟ್ ಆಗಿದೆ. ಆ್ಯಂಡ್ ಈ ಫಾರೆಸ್ಟ್ ಗೇಟಿಂದ ಆ ಕಡೆ ಇರೋದು ಫುಲ್ಲು ಚಕ್ರ ರಿಸರ್ವ್ ಫಾರೆಸ್ಟ್ ಮತ್ತು ಮುಕಾಂಬಿಕಾ ವೈಲ್ಡ್ ಲೈಫ್ ಸೆಂಚುರಿ ಆಗಿರುತ್ತೆ. ಇಲ್ಲಿಂದ ನಮ್ಮ ಅಫಿಷಿಯಲ್ ಟ್ರೆಕ್ಕಿಂಗ್ ಶುರು ಆಗಿದೆ. ಆ್ಯಂಡ್ ಇಲ್ಲೇ ಈ ಚೆಕ್ ಪೋಸ್ಟ್ ಇದೆ ಅಲ್ಲ, ಫಾರೆಸ್ಟ್ ಚೆಕ್ ಪೋಸ್ಟು, ಇಲ್ಲೇ ಒಂದು ಫಾರೆಸ್ಟ್ ಆಫೀಸ್ ಕೂಡ ಇದೆ. ಓಕೆ, ಬನ್ನಿ ನಮ್ಮ ಟ್ರೆಕ್ಕಿಂಗ್ ಶುರು ಮಾಡೋಣ. ಗಾಯ್ಸ್, ಕೊಡಚಾದ್ರಿ ಬರೀ ಮಳೆಗಾಲದಲ್ಲಿ ಮಾತ್ರ ಚೆನ್ನಾಗಿ ಅನ್ಸುತ್ತೆ ಅಂತ ಕಾಣುತ್ತೆ. ಯಾಕೆ ಹೇಳಿ ನೋಡಿ, ಫುಲ್ ಧೂಳು ಬಂದು ಬೇಸಿಗೆಯಲ್ಲಿ ಗಿಡದ ಮೇಲೆಲ್ಲ ಧೂಳು ಕೂತಿದೆ. ಆದರೆ ಮಳೆಗಾಲದಲ್ಲಿ ಹಿಂಗೆ ಧೂಳು ಇರಲ್ಲ. ಆಮೇಲೆ ರಸ್ತೆ ಗೊತ್ತೇ ಇರುತ್ತೆ ಅಷ್ಟೇ. ಹೆಚ್ಚು ಕಮ್ಮಿ 10 ಅಡಿ ಮೇಲೆ ಧೂಳು ಹಾರಿದೆ. ಗಿಡದ ಎಲ್ಲ ಕೆಂಪಾಗಿದೆ. ನೋಡ್ಬೋದು ಬೆಟ್ಟ ಹತ್ತದ ಹೆಂಗಂದ್ರೆ ಹಂಗಿಂದ ಬಂದು ಅಲ್ಲಿ ಹತ್ತಿ ಹಿಂಗೋಗಿ ಮತ್ತಿಲ್ಲಿ ಹಿಂಗೆ ತಿರುಗಿ ಹಂಗೆ ತಿರುಗಿ ಮೇಲೆ ಹತ್ತುತ್ತಾ ಇದ್ದೀವಿ. ಹತ್ತಣಂತೆ. ಏನಾಯ್ತಂದರೆ ಫುಲ್ಲು ಗುಂಪಲ್ಲಿ ಬಂದವರು ಒಬ್ಬೊಬ್ರು ಒಂದೊಂದಾಗಿ ಡಿವೈಡ್ ಆಗಿ 3 ಜನ ಇಬ್ಬಿಬ್ರು ಒಬ್ಬೊಬ್ರು ಅಂತ ಹೋಗೋಕ್ಕೆ ಶುರು ಆಗಿದ್ದಾರೆ. ಯಾಕಂದರೆ ಕೆಲವರೆಲ್ಲ ಸುಸ್ತಾಗಿ ಹಿಂದುಳಿತಾರೆ, ಕೆಲವರು ಜೋಶಲ್ಲಿ ಮುಂದೋಡಾಗ ಮತ್ತೆ ಸುಸ್ತಾಗಲ್ಲೇ ಕೂರ್ತಾರೆ. ಹಾಗೆಲ್ಲ ಆಗೋ ಕಾರಣಕ್ಕೆ ಒಬ್ಬೊಬ್ರು ಒಂದೊಂದು ಕಡೆ ಇದ್ದಾರೆ. ನೋಡಿ, ಈ ಕಡೆನೂ ಕಾಡು, ಮಧ್ಯದಲ್ಲಿ ರೋಡು, ಅದರಲ್ಲಿ ನಾವು ಹಾಗೆ ನಮ್ಮ ಜೊತೆಗೆ ನೀವು ಹೋಗೋಣ, ನೋಡೋಣ ಹೇಗಿದೆ ಮೇಲ್ಗಡೆ ಕೊಡಚಾದ್ರಿ ಗುಡ್ಡ ಹೆಂಗೆ ಕಾಣುತ್ತೆ ಮೇಲ್ಗಡೆಯಿಂದ, ಅಥವಾ ಕೊಡಚಾದ್ರಿ ಗುಡ್ಡದಿಂದ ಕೆಳಗಿರೋದೆಲ್ಲ ಹೆಂಗೆ ಕಾಣುತ್ತೆ ಅಂತ ನೋಡೋಣಂತೆ. ಬನ್ನಿ. ಈಗ ಏನಂದರೆ ಟೈಮ್ 11:32 ಆಗಿದೆ. ಮೇಲ್ಗಡೆ ಸೂರ್ಯ ಸಖತ್ತಾಗಿ ದಗ ಅಂತ ಉರಿತಿದ್ದಾನೆ. ಸೂರ್ಯನ ಶಾಖ ಹಾಗೆ ಇದೆ. ಬಟ್ ಇಲ್ಲಿ ಮೇಲ್ಗಡೆ ಮರ ಇರೋದ್ರಿಂದ, ನೆರಳಿರೋದ್ರಿಂದ ಹೋಗೋಕ್ಕೆ ಸೂರ್ಯನದು ತಾಪ ಏನು ತಡೀತಿಲ್ಲ. ಬಟ್ ರೋಡು ಮೇಲೆ ಹತ್ತಬೇಕಲ್ಲ, ಹಾಗಾಗಿ ಬೆವರು ಬರ್ತಾಯಿದೆ, ಹಾಗೆ ಸುಸ್ತಾಗ್ತಿದೆ. ಅಲ್ಲಲ್ಲಿ ಒಂದೊಂದು ಕಡೆ ಸೂರ್ಯನ ಬೆಳಕು ಬೀಳುತ್ತೆ ಅಷ್ಟೇ. ತಿರುಗಿ ಮೇಲೆ ಹತ್ತದು ಆಗುಂಬೆ ಘಾಟಿ ಹತ್ತದಂಗೆ. ಆದರೂ ಒಂದು ಏನಂದರೆ, ಇಂಥ ಕಾಡಲ್ಲೂ ಹಿಂಗೆ ರೋಡ್ ಮಾಡಿದಾರಲ್ಲ, ಅವ್ರು ಯಾರಂತ ಗೊತ್ತಾದರೆ ಮಾತ್ರ ನಮ್ಮ ಹತ್ರ ಏನು ಮಾಡೋಕ್ಕಾಗಲ್ಲ. ಅವ್ರನ್ನ ಅಪ್ರಿಷಿಯೇಟ್ ಮಾಡಬೇಕು. ಬಟ್ ಏನಂದರೆ ಕಾಡು ಕಡ್ದಿದ್ದಾರೆ ಅನ್ನೋದೊಂದು ಬೇಜಾರಿದೆ. ಇಲ್ಲಿಂದ ನೋಡ್ಬೋದು ಬೆಟ್ಟ ಹೆಂಗೆ ಕಾಣ್ತಿದೆ ಅಂತ. ಆ ಕಡೆ ಇನ್ನೊಂದು ಯಾವುದೋ ಬೆಟ್ಟ ಕಾಣ್ತಿದೆ. ಮೋಸ್ಟ್ಲಿ ಆ ಬೆಟ್ಟದಲ್ಲಿ ನಿಂತವರಿಗೂ ಈ ಕಡೆ ಬೆಟ್ಟ ಅದೇ ಥರ ಕಾಣ್ಬೋದೇನೋ. ಓಕೆ, ನೋಡಿ ಇಲ್ಲೂ ರೋಡ್ ಇದೆ. ಬಟ್ ಆದರೂ ಇಲ್ಲೊಂದು ಏನೋ ಬೇರೆ ಥರ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅಂತ ಈ ಕಡೆಯಿಂದ ಎಲ್ಲ ಹತ್ತಿದ್ದಾರೆ. ನಾವು ಇಲ್ಲಿಂದನೇ ಹತ್ತೋಣ ಅಂದ್ಕೊಂಡಿದ್ದೀವಿ. ಓಕೆ, ಬನ್ನಿ ನೋಡೋಣ, ಟ್ರೈ ಮಾಡೋಣ. ಹಿಂಗೆ ಹೋಗೋದಿದೆ, ಏನು ದೊಡ್ಡ ಆಗುತ್ತೆ ಟ್ರೈ ಮಾಡಿದ್ರೆ. ಓಕೆ, ಇಲ್ಲಿ ಹತ್ತಿದ್ದೀವಿ ನೋಡ್ಬೋದು. ಅಂದರೆ ಅಲ್ಲಿಂದ ಸುತ್ತಾಡ್ಕೊ ಬರ್ಬೋದು ಹಾಗೆ. ಆದರೆ ಇದೊಂಥರ ಚೆನ್ನಾಗಿದೆ ಅಂಥೇಳಿ ಇಲ್ಲಿ ಹತ್ತಿರೋದು. ಇದು ಮೋಸ್ಟ್ಲಿ ಓಕೆ. ಇಲ್ಲಿ ಹಂಗೆ ಸಣ್ಣ ದಾರಿಗಳು ಹೋಗಿದ್ದಾವೆ ರಸ್ತೆ ಪಕ್ಕದಲ್ಲೇ. ಹೋಗಿ ಇಲ್ಲಿ ಸಣ್ಣ ದಾರಿ ಇದಾವಲ್ಲ, ಇದರಲ್ಲೂ ಹೋಗ್ಬೋದು, ಅಲ್ಲೂ ಹೋಗ್ಬೋದು, ಹಿಂಗೂ ಹೋಗ್ಬೋದು. ಓಕೆ ಗಾಯ್ಸ್, ಇಲ್ಲಿ ನೋಡ್ಬೋದು ಆ ಕಡೆ ಬೆಟ್ಟದ ಸೀನ್ ಹೆಂಗೆ ಕಾಣ್ತಿದೆ ಅಂತ. ಮೇಲೆ ಹೋದಂಗೂ ಬೆಟರ್ ಸೀನ್ ಕಾಣ್ತಾ ಇದೆ. ಮೋಸ್ಟ್ಲಿ ಇಲ್ಲಿ ಅರ್ಲಿ ಮಾರ್ನಿಂಗ್ ಬಂದರೆ ಫುಲ್ ಮಿಸ್ಟ್ ಇರುತ್ತೆ ಅನಿಸುತ್ತೆ. ಈಗ ಫುಲ್ ಬಿಸಿಲಿದೆ, ಅದಕ್ಕೆ ಬೆಳಿಗ್ಗೆ ಬೇಗ ಬಂದರೆ ಚೆನ್ನಾಗಿರುತ್ತೆ. ಜೀಪಲ್ಲಿ ಲೋಡ್ ತುಂಬಿರೋದು ಧೂಳು ಎಪ್ಸ್ಕೊ ಹೋಯ್ತು ಜೀಪು. ಇಲ್ಲೆಲ್ಲ ಇವರೆಲ್ಲ ಹತ್ತಿದಾರಲ್ಲ, ಹಾಗಾಗಿ ಇಲ್ಲೇ ಹತ್ತೋಣ ಅಂದ್ಕೊಂಡಿದ್ದೀವಿ. ನೋಡೋಣ ಆಗುತ್ತೆಲ್ಲ ಅಂತ. ಮೊಬೈಲ್ ಇಟ್ಕೊಂಡು ಹತ್ತದಂದರೆ ಭಾರಿ ಕಷ್ಟನೇ. ಓಕೆ, ನೋಡಬಹುದು ಹೆಂಗಿದೆ ಅಂತ. ಓಕೆ ಗಾಯ್ಸ್, ಇನ್ನೊಂದೇನೆಂದರೆ ಟ್ರೆಕ್ಕಿಂಗಿಗೆ ಜೀಪ್ ಫೀಸ್ ಅಲ್ದಿತ್ತಿ. ನಾನು ಅವಾಗ ಜೀಪಿಂದ ಅಮೌಂಟ್ ಹೇಳಿದ್ನಲ್ಲ, ಅದು ಅಲ್ದಿತ್ತಿ. ಮತ್ತು ಬರೀ ಟ್ರೆಕ್ಕಿಂಗ್ ಮಾಡೋಕ್ಕಂತಲೇ ಅಲ್ಲಿ ಕೆಳಗಡೆ ಟಿಕೆಟ್ ತಗೋಬೇಕು ದುಡ್ಡು ಕೊಟ್ಟು. ಓಕೆನಾ ಗಾಯ್ಸ್, ಜೋರಾಗಿ ಮಾತಾಡೋಷ್ಟು ಶಕ್ತಿ ಇಲ್ಲ, ಫುಲ್ಲು ಶಕ್ತಿ ಹೋಗಿದೆ. ಓಕೆ ಗಾಯ್ಸ್, ನೋಡ್ಬೋದು ಬರ್ತಾ ರಸ್ತೆ ಯಾವ ಸ್ಥಿತಿಲಿ ಆಗ್ತಾ ಬರ್ತಾಯಿದೆ ಅಂತ ನೋಡ್ಬೋದು. ಇಲ್ಲೆಲ್ಲ ಕಲ್ಲುಗಳು ಇದ್ದಾವೆ ರಸ್ತೆ ಮಧ್ಯದಲ್ಲೇ, ದೊಡ್ಡ ಬಂಡೆ ಕಲ್ಲುಗಳು ಜಾರುತ್ತೆ. ಇಲ್ಲಿ ಬಂಡೆ ಕಲ್ಲು, ಇಲ್ಲೊಂದು ಬಂಡೆನೇ ಇದೆ, ಅದ್ರ ಮೇಲ್ಗಡೆನೇ ರಸ್ತೆ ಮಾಡಿದ್ದಾರೆ. ವಾ ಯಬ್ಬ, ಮೈಕಿನ ವೈರೆಲ್ಲ ಹೋಗಿತ್ತು. ಒಬ್ಬ ನೋಡಿ ಹೆಂಗಿದೆ ಅಂತ. ಈ ಕಡೆ ನೋಡಿ ಗುಡ್ಡ, ಅಲ್ಲಿ ಕಾಣುತ್ತೆ ಗುಡ್ಡ. ಇನ್ನೊಂದು ಯಾವುದೋ ಬೇರೆ ಗುಡ್ಡ, ಅದು ನಾವು ಈ ಕಡೆ ಹತ್ತಿದ್ವಿ. ಓವ್ವ ದೇವರೇ, ಒಬ್ಬ ಕೊಡಚಾದ್ರಿ ಗುಡ್ಡ. ಆ ಕಡೆ ಹುಲ್ಲುಗಾವಲು. ಮಳೆಗಾಲದಲ್ಲಿ ಸಖತ್ತಾಗಿರುತ್ತೆ, ಬೇಸಿಗೆಯಲ್ಲಿ ಹಿಂಗೆ ಆಗುತ್ತೆ. ವಾ ಓಕೆ, ನೋಡ್ಬೋದು ಅಲ್ಲಿ ಹೆಂಗೆ ಕಾಣ್ತಿದೆ ಅಂತ. ಫುಲ್ಲು ಗುಡ್ಡಗಳು ಸಾಲು. ಈ ಕಡೆನೂ ಒಂದು ಗುಡ್ಡ ಇದೆ. ಈಗ ಟೈಮ್ ಸರಿಯಾಗಿ 12 ಗಂಟೆ 12 ನಿಮಿಷ. ಸೂರ್ಯ ಫುಲ್ಲು ಮೇಲೆ ಬಂದುಬಿಟ್ಟಿದ್ದಾನೆ. ನೋಡ್ಬೋದು ಅಲ್ಲಿ ಹೆಂಗೆ ಕಾಣುತ್ತಂತ.
ಸುಸ್ತಿದೆ ಗುರು, ಕಾಲು ಬೇರೆ ಶೂ ಕುಯ್ಯೋಕ್ಕೆ ಶುರು ಮಾಡಿದೆ. ಗಾಯ್ಸ್ ಏನಂದರೆ ಕೆಲವರು ರೋಡಲ್ಲಿ ಹೋದರು, ರಿಯಲ್ ಟ್ರೆಕ್ಕಿಂಗ್ ಎಕ್ಸ್ಪೀರಿಯೆನ್ಸ್ ಆಗಲಿ ಅಂತ ಇಲ್ಲಿ ಬಂದ್ವಿ. ಇಲ್ಲಿ ನೋಡ್ಬೋದು ಹೆಂಗಿದೆ ಅಂತ ಪ್ಲೇಸ್ ನೋಡಿ ಗಾಯ್ಸ್. ಅಲ್ಲಿ ನೋಡ್ಬೋದು, ಅಲ್ಲಿ ಹೋಗ್ತಿದ್ದಾರೆ, ರೋಡ್ ಇದೆ ಅಲ್ಲಿದ್ದಾರೆ ಗಾಯ್ಸ್. ಐ ಥಿಂಕ್ ನಾವು ಯಾವುದೋ ಬೇರೆ ದಾರಿಲಿ ಬಂದಿದ್ದೀವಿ ಅನಿಸುತ್ತೆ. ಮೋಸ್ಟ್ಲಿ ದಾರಿ ತಪ್ಪಿರಬೇಕು ಅಂತ ಕಾಣುತ್ತೆ, ಗೊತ್ತಿಲ್ಲ ಏನಾಗಿದೆ ಅಂತ. ಒಟ್ಟು ಹತ್ತಾ ಇದ್ದೀವಿ ಆದರೂ ಗಾಯ್ಸ್. ದಾರಿ ತಪ್ಪಿರೋದಂತೂ ಸತ್ಯ. ಟ್ರೆಕ್ಕಿಂಗ್ ಮಾಡೋಕ್ಕೆ ಹೋಗಿ ದಾರಿ ತಪ್ಪು ಬಂದ್ವಿ ಗಾಯ್ಸ್. ದಾರಿ ತಪ್ಪಿದ್ರು ವ್ಯೂ ಮಾತ್ರ ಸಖತ್ತಾಗಿದೆ. ಆದರೆ ಎಲ್ಲರೂ ಹೇಳ್ತಾರೆ ಅಲ್ಲಿ ಆ ಕಡೆ ಒಂದು ದಾರಿ ಇದೆ ಅಂತ. ಬಟ್ ಅಲ್ಲಿ ವಾಯ್ಸು ಕೇಳ್ತಿತ್ತು ಬನ್ನಿ ಅಂತ, ಹಂಗಾಗಿ ಆ ಕಡೆ ಹೋಗ್ತಾ ಇದ್ದಾರೆ ಎಲ್ಲರೂ. ನಾವು ಹಂಗೆ ಹೋಗೋಣ ಅಂದ್ಕೊಂಡಿದ್ದೀನಿ. ಇನ್ನೊಂದೇನೆಂದರೆ ಇಲ್ಲೇ ಈಗಿನ ಸ್ವಲ್ಪ ಹೊತ್ತು ಮುಂಚೆ ನಾನು ಫೋಟೋ ತೆಗೆಸ್ಕೊತಿದ್ದೆ ತಮ್ಮನೇಲಿಗಂತ. ಅವಾಗ ಒಂದು ಜಿಂಕೆ ಓಡೋಯ್ತು. ಇಲ್ಲಿ ಹುಲ್ ಮೇಲೆ ಕಾಲಿಟ್ಟರೆ ಜಾರ್ತಾ ಇದೆ ಹುಲ್ಲು. ಗಾಯ್ಸ್ ರಿಯಲ್ ಟ್ರೆಕ್ಕಿಂಗ್ ಎಕ್ಸ್ಪೀರಿಯೆನ್ಸ್ ಸಿಕ್ಕಿದೆ ಮಾತ್ರ. ಆಲ್ರೆಡಿ ಕುಂದಾದ್ರಿ ಮತ್ತು ಕವಲೇದುರ್ಗ ಇವೆಲ್ಲ ಟ್ರೆಕ್ಕಿಂಗ್ ಮಾಡಿದ್ದೀನಿ. ಬಟ್ ಅಲ್ಲೇನೆಂದರೆ ಈ ಥರ ಇಲ್ಲ. ನಾನು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಅದರಲ್ಲೇನೆಂದರೆ 90% ರೋಡಲ್ಲೇ ಓಡಾಡಿರೋದು. ಆದರೆ ಕವಲೇದುರ್ಗದಲ್ಲಿ ಮಾತ್ರ ಇನ್ನೊಂಚೂರು ಚೇಂಜ್ ಇದೆ. ಅಂದರೆ ಅದರಲ್ಲಿ 50% ರೋಡು, 50% ಈ ಥರ ಕಾಡಿದೆ. ಬಟ್ ಇದರಲ್ಲಿ ಹಾಗಿಲ್ಲ. ಇದರಲ್ಲಿ ಒಂಥರ ಬೇರೆ ಥರನೇ ಇದೆ. ದಾರಿ ತಪ್ಪೋಗಿ ಬೆಟ್ಟ ಹತ್ತೋ ಬದಲು ಬೆಟ್ಟ ಇಳಿತಾ ಇದ್ದೀವಿ ಈಗ. ಇಡೀ ಟೀಮ್ ಒಂದು ಕಡೆ ಹೋಗಿದೆ, ನಾವು 4-5 ಜನ ಈ ಕಡೆ ಬಂದಿದ್ದೀವಿ. ದಾರಿ ತಪ್ಪಿರೋದು ಗ್ಯಾರಂಟಿ ಹೌದು. ನಿಧಾನ ಇಲ್ಲಿ ಗಾಯ್ಸ್ ದರ್ಗೆಲೆಗಳೆಲ್ಲ ಇದಾವಲ್ಲ, ಜಾರಕ್ಕೆ ಶುರುವಾಗಿದ್ದಾವೆ. ಬಟ್ ಏನಂದರೆ ಬೆಟ್ಟ ಹತ್ತೋ ಬದಲು ಬೆಟ್ಟ ಇಳಿತಿದ್ದೀವಿ, ಹಾಗಾಗಿ ದಾರಿ ಸರಿ ಇದೆಯಾ ಇಲ್ಲ ಅನ್ನೋದೇ ಗೊತ್ತಾಗ್ತಿಲ್ಲ. ಡಾಕ್ಟರ್ ಬ್ರೋ ಅಲ್ಲ, SG ಡೇಸ್. ಅಲ್ಲಿಂದ ಇಳಿದು ಈಗ ಇಲ್ಲಿ ರೋಡ್ ಸಿಕ್ತು ಸದ್ಯ ಗಾಯ್ಸ್. ಬೇರೆ ರೋಡ್ ಸಿಕ್ಕಿದೆ. ಓಕೆ ನೋಡೋಣ, ರೋಡಲ್ಲಿ ಹೋಗೋಣಂತೆ. ಒಬ್ಬ ಕಾಡಲ್ಲಿ ಹೋಗಿ ರೋಡಿಗೆ ಬರ್ತಾಯಿದ್ವಿ. ಓಹ್ ಫೈನಲಿ ಓಕೆ ಗಾಯ್ಸ್, ಫೈನಲಿ ರಸ್ತೆಗೆ ಬಂದ್ವಿ. ಓಕೆ ಅಲ್ಲಿ ನೋಡ್ಬೋದು, ಅಲ್ಲಿ ಫೋಕಸ್ ಆಗ್ತಿಲ್ಲ. ಹಾಂ ಫೋಕಸ್ ಆಯ್ತು, ನೋಡ್ತಿದ್ದೀರಲ್ಲ. ಅಲ್ಲಿ ನಿಂತಿರೋ ನೀರು ಶರಾವತಿ ಬ್ಯಾಕ್ ವಾಟರ್ ಆಗಿದೆ. ಶರಾವತಿ ನದಿದು. ಇಲ್ಲ, ನಾನು ಕೊರೋನಾ ಮುಗಿದ್ಮೇಲೆ ಶುರು ಆಗಿರೋದು. ಅಲ್ಲಿ ಗಾಯ್ಸ್ ಏನಂದರೆ ದಾರಿ ತಪ್ಪಿದ್ರು, ಬಟ್ ವ್ಯೂ ಮಾತ್ರ ಚೆನ್ನಾಗಿ ಸಿಕ್ತು. ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು. ಆದರೆ ಈಗ ಮತ್ತೆ ಮಾಮೂಲಿ ದಾರಿಲೇ ಹೋಗ್ತಾ ಇದ್ವಿ. ಜೀಪ್ಗಳೆಲ್ಲ ಓಡಾಡ್ತಾವಲ್ಲ ಅದೇ ದಾರಿಲಿ ಗೈಸ್. ಅವಾಗ ಅಲ್ಲಿ ನಿಂತ್ಕೊಂಡು ತೋರಿಸಿದ್ನಲ್ಲ ರಸ್ತೆ, ಅದಿದೆ. ಈ ಟರ್ನಿಂಗನ್ನೇ ತೋರಿಸಿದ್ದು. ಬಟ್ ನಾವು ಅಲ್ಲೆಲ್ಲೋ ಇದ್ವಿ, ಅದೇ ಗುಡ್ಡದ ಮೇಲೆ ಅಲ್ಲೆಲ್ಲೋ ಇದ್ವಿ. ಈಗ ಬರ್ತಾ ಕಾಲು, ಪ್ಯಾಂಟು, ಅಂಗಿ ಎಲ್ಲ ಧೂಳಾಡಿ. ಓಕೆ ಗಾಯ್ಸ್ ನೋಡ್ಬೋದು, ಇಲ್ಲಿ ಎಲ್ಲ ಬೆಟ್ಟಗಳು ಕಾಣ್ತಿದ್ದಾವೆ. ಎಷ್ಟೋ ಬೆಟ್ಟಗಳು ಈ ನಾವು ನಿಂತಿರೋ ಜಾಗಕ್ಕಿಂತನೂ ಕೆಳಗಿದ್ದಾವೆ. ಆ್ಯಂಡ್ ತುಂಬ ಜನ ಅಲ್ಲಿ ಕುತ್ಕೊಳಕ್ಕೆ ಜಾಗ ಇದೆ, ಸುಸ್ತಾಯಿತು ಅಂತ ಅಲ್ಲೇ ಕೂರ್ತಾ ಇದ್ದಾರೆ ಸ್ವಲ್ಪ ಜನ ಗೈಸ್. ಇನ್ನೊಂದೇನೆಂದರೆ 1 ಗಂಟೆ ಒಳಗೆ ಮೇಲೆ ಇರಬೇಕು ಪೀಕಲ್ಲಿ ಅಂದಿದ್ರು. ಈಗ 12:45 ಆಗ್ತಾ ಬಂದಿದೆ. ಪೀಕ್ ಅಂತೂ ಕಾಣ್ತಾನೆ ಇಲ್ಲ. ಆಮೇಲೆ ಸುತ್ತಮುತ್ತ ಯಾರು ಕಾಣ್ತಿಲ್ಲ. ಬಟ್ ಯಾವುದೋ ಒಂದು ಜೀಪ್ ಬಂತು ಅನಿಸುತ್ತೆ, ಹಾರ್ನ್ ಕೇಳ್ತಾ ಇದೆ. ಮತ್ತು ಇಲ್ಲಿ ಇನ್ನೊಂದೇನೆಂದರೆ ಜೀಪ್ಗಳು ಅವಾಗ ಹೋಗ್ತಾನೆ ಇರ್ತವೆ ಈ ಥರ. ಕೊಡಚಾದ್ರಿಲಿ ನಿಮ್ಗೆ ಹತ್ತಕ್ಕಾಗಿಲ್ಲ ಅಂದರೆ ಬೇಕಾದ್ರೆ ಜೀಪಲ್ಲೂ ಬೇಕಾದ್ರೆ ಅಲ್ಲಿವರೆಗೆ ಹೋಗ್ಬೋದು. ಬಟ್ ಎಲ್ಲಿವರೆಗೆ ಅಂತ ನಂಗೆ ಗೊತ್ತಿಲ್ಲ. ಮೋಸ್ಟ್ಲಿ ಪೀಕ್ವರೆಗೆ ಕರ್ಕೋಗ್ಬಿಡ್ತಾರೆ ಅನಿಸುತ್ತೆ. ಬಟ್ ಅದು ಎಲ್ಲ ಎಂಥ ಎಕ್ಸ್ಪೀರಿಯೆನ್ಸ್ ಅಲ್ಲ. ಜೀಪಲ್ಲಿ ಕುತ್ಕೊಂಡು ಸುಮ್ಮನೆ ಹೋಗೋದು ಏನಿದೆ, ಮಾಮೂಲಿ ರೋಡಲ್ಲೂ ನಾವು ಜೀಪಲ್ಲಿ ಹೋಗ್ತೀವಿ. ಬೆಟ್ಟದ ಮೇಲೆ ಜೀಪಲ್ಲಿ ಏನೋ ಅದು ಬೇರೆ ಥರ ಎಕ್ಸ್ಪೀರಿಯೆನ್ಸ್ ಇರ್ಬೋದು. ನಾವು ಮಾಡಿಲ್ಲ, ಹಾಗಾಗಿ ಅದ್ರ ಬಗ್ಗೆ ನನಗೆ ಅಷ್ಟು ಗೊತ್ತಿಲ್ಲ. ಬಟ್ ಇದಂತೂ ಸಖತ್ತಾಗಿದೆ. ಸೂರ್ಯ ಕರೆಕ್ಟು ತಲೆ ಮೇಲೆ ನೆತ್ತಿ ಮೇಲಿದ್ದಾನೆ. ಅಂದರೆ ನೆತ್ತಿ ಮೇಲೆ ಕೂತಿಲ್ಲ, ಆಕಾಶದಲ್ಲಿ ನೆತ್ತಿ ಮೇಲಿದ್ದಾನೆ. ಬಿಸಿಲಿಗೆ ಏನು ಮಾತಾಡಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ಹೆಚ್ಚಾಗಿ ಬೆಟ್ಟಗಳೆಲ್ಲ ಚಿಕ್ಕಮಗಳೂರು ಡಿಸ್ಟಿಕಲ್ಲಿ, ಆಮೇಲೆ ಏನಂದರೆ ಈ ಥರ ಮುಳ್ಳಯ್ಯನಗಿರಿ, ನೇತ್ರಾವತಿ ಪೀಕು ಈ ಥರ ಮಾತ್ರ ಟ್ರೆಕ್ಕಿಂಗ್ ಮಾಡೋಕ್ಕಿರೋದು. ಮತ್ತು ಬರೀ ಆ ಕಡೆ ಮಾತ್ರ ಇದ್ದಾವೆ ಅಂತ ಕೆಲವ್ರು ಅಂದ್ಕೊಂಡಿದ್ದಾರೆ. ಬಟ್ ಹಂಗಲ್ಲ, ಕರ್ನಾಟಕದಲ್ಲಿ ಈ ಥರ ಸಖತ್ ಬೆಟ್ಟಗಳಿದ್ದಾವೆ. ನಾವೀಗ ಹೋಗ್ತಿರೋದು ಶಿವಮೊಗ್ಗ ಡಿಸ್ಟಿಕ್ಕಿನ ಹೊಸನಗರ ತಾಲೂಕಲ್ಲಿರೋಂಥ ಬೆಟ್ಟದಲ್ಲಿ ಟ್ರೆಕ್ಕಿಂಗ್ ಮಾಡ್ತಾಯಿದ್ದೀವಿ. ಶಿವಮೊಗ್ಗ ಡಿಸ್ಟಿಕಲ್ಲಿ ನೋಡೋದ್ರೆ ಕೊಡಚಾದ್ರಿ ಬೆಟ್ಟ ಇದೆ, ಕುಂದಾದ್ರಿ ಗುಡ್ಡ ಇದೆ, ಆ್ಯಂಡ್ ಕುಂದಾದ್ರಿ ಬೆಟ್ಟನೂ ಅಂತಾರೆ. ಆಮೇಲೆ ಅದು ಬಿಟ್ಟರೆ ಕವಲೇದುರ್ಗ ಕೋಟೆ ಕೂಡ ಟ್ರೆಕ್ಕಿಂಗ್ ಮಾಡ್ಬೋದು. ಬಟ್ ಅದು ನಾವು ಹೋದಾಗ ಟ್ರೆಕ್ಕಿಂಗಿಗೆ ಪರ್ಮಿಷನ್ ಇತ್ತು, ಈಗ ಏನಂತ ಗೊತ್ತಿಲ್ಲ ಕರೆಕ್ಟಾಗಿ. ಆದರೆ ಕುಂದಾದ್ರಿಲಿ ಪರ್ಮಿಷನ್ ಇದೆ ಈಗಲೂ. ಅಂದರೆ ನಾನು ಈ ವಿಡಿಯೋ ಮಾಡೋ ಟೈಮಲ್ಲಿ ರೀಸೆಂಟಾಗಿ ಗೌರ್ಮೆಂಟ್ ಒಂದು ರೂಲ್ಸ್ ಕೂಡ ಮಾಡಿತ್ತು. ಏನಂದರೆ ಈಗ ಟ್ರೆಕ್ಕಿಂಗ್ ಮಾಡೋದನ್ನ ನಿಷೇಧ ಮಾಡಲಾಗಿದೆ ಅಂತ ಹೇಳಿದರು ಕೆಲವೊಂದೊಂದು ಪ್ರದೇಶಗಳಿಗೆ. ಬಟ್ ನಾವು ಇಲ್ಲಿಗೆ ಹೋಗೋಕ್ಕೆ ಪರ್ಮಿಷನ್ ತೊಗೊಂಡು ಹೋಗ್ತಿರೋದು ಒಂದು ಫುಲ್ ಟೀಮ್. ಓಕೆ ಗಾಯ್ಸ್, ಬರ್ತಾನೇ ಇದ್ದೀವಿ. ಬಟ್ ಪೀಕ್ ಒಂದು ಸಿಗ್ತಾನೆ ಇಲ್ಲ. ಇಲ್ಲಿ ಬೋರ್ಡೆ ಹಾಕಿದ್ದಾರೆ ನೋಡಿ, ಇಲ್ಲಿ ಹುಲಿ ಇದೆ ಅಂತೆ, ಆಮೇಲೆ ಈ ಕಡೆ ಚಿರತೆ ಇದೆ ಅಂತೆ. ಈ ಕಡೆ ನೋಡಿ, ಈ ಕಡೆನೂ ಒಂದು ಗುಡ್ಡ ಕಾಣ್ತಿದೆ. ಇದೆಲ್ಲ ಏನಂದರೆ
ಕಾಡು ಪ್ರಾಣಿಗಳೆಲ್ಲ ಇಲ್ಲಿರುವಂಥ ಗಿಡಗಳನ್ನೇ ಆಸರೆ ಮಾಡ್ಕೊಂಡು ಬದುಕಿದ್ದಾವೆ. ಅಂದರೆ ಅವಕ್ಕೆ ಊಟ ಮಾಡೋಕ್ಕೆ ಎಲ್ಲ ಇಲ್ಲಿರೋ ಗಿಡಗಳನ್ನೇ ಅವಲಂಬಿಸಿದ್ದಾವೆ. ಗಿಡ, ಹುಲ್ಲು, ಹಲವರ ಗಿಡದರೆ ಸಸ್ಯಗಳು ಅಂತ ಹೇಳ್ಬೋದು. ಗೈಸ್, ಟ್ರೆಕ್ಕಿಂಗ್ ಬರೋರು ಏನು ತರ್ತಿರೋ ಬಿಡ್ತೀರಾ, ನೀರಿನ ಬಾಟ್ಲಿ ಅಂತೂ ತನ್ನಿ. ಒಂದು ಮಿನಿಮಮ್ 2 ಲೀಟ್ರ್ ಆದರೂ ತನ್ನಿ, ಬೇಕಾಗುತ್ತೆ ಈ ಜಾಗದಲ್ಲಿ. ಒಬ್ರಿಗೆ 2 ಲೀಟ್ರ್ ಹೇಳ್ತಿರೋದು, ಒಂದು ಟೀಮ್ 2 ಲೀಟ್ರ್ ತನ್ನಿ ಅಂತಲ್ಲ, ಒಬ್ಬೊಬ್ರು 2 ಲೀಟ್ರ್ ತರಲೇಬೇಕು, ಹಾಗಿದೆ ಈ ಜಾಗ. ಓಕೆ ಗೈಸ್, ನೋಡ್ಬೋದು ಹೆಂಗಿದೆ ಅಂತ. ಬಟ್ ಆ ಬೆಟ್ಟಕ್ಕಿಂತ, ಅಲ್ಲಿ ಕಾಣ್ತಿರೋ ಬೆಟ್ಟಕ್ಕಿಂತ ನಾವು ಮೇಲೆ ಹೋಗ್ತೀವಿ. ಇಲ್ಲಿ ಸುತ್ತಮುತ್ತ ಕಾಣ್ತಿರೋಂಥ ಬೆಟ್ಟಕ್ಕಿಂತ ಆಲ್ಮೋಸ್ಟ್ ಮೇಲೆ ಹೋಗ್ತೀವಿ ಅನಿಸುತ್ತೆ. ನೋಡಿ ಅಲ್ಲೆಲ್ಲ ಹೋಗ್ತೀವಿ. ಓಕೆ ಗೈಸ್, ಅಲ್ಲಿ ನೋಡ್ತಿದ್ರಲ್ಲ, ಇಲ್ಲಿ ಕಾಣುತ್ತೆ ನೋಡಿ ಶರಾವತಿ ಬ್ಯಾಕ್ ವಾಟ್ರು. ಅಲ್ಲೊಂದು ಮನೆ ಕಾಣ್ತಿದೆ ನೋಡಿ, ಒಂದು ಮನೆನ ಏನೋ ಬಿಲ್ಡಿಂಗ್ ಕಾಣ್ತಿದೆ. ಅಲ್ಲೋಗಿ ಯಾರೋ ಗುರುಗೆ ಮನೆ ಕಟ್ಟಿದ್ದಾರೆ. ಕ್ಯಾಮ್ರಾದಲ್ಲಿ ಕರೆಕ್ಟಾಗಿ ಗೊತ್ತಾಗ್ತಿಲ್ಲ, ಬ್ಲರ್ ಆಗಿದೆ. ಬಟ್ ಅಲ್ಲೊಂದು ಮನೆ ಇದೆ. ಅಲ್ಲಲ್ಲೆಲ್ಲ ಒಂದೊಂದು ಕಡೆ ನೆಟ್ವರ್ಕ್ ಇದೆ ಅಷ್ಟೇ. ಗೈಸ್, ನಾನು ಅವಾಗ ನಿಮ್ಗೊಂದು ಮನೆ ಕಾಣ್ತಾ ಇದೆ ಅಂತ ತೋರಿಸಿದ್ನಲ್ಲ, ಆ ಮನೆ ಮೋಸ್ಟ್ಲಿ ಇಲ್ಲೇ ಇದೆ ಅನಿಸುತ್ತೆ. ಇಲ್ಲಿ ಕಾಣ್ತಾ ಇದೆಯಲ್ಲ, ಇದೇ ಇರಬೇಕು ಆ ಮನೆ. ನನಗನ್ಸೋ ಪ್ರಕಾರ ನಾವು ಪೀಕ್ ತಲುಪಿದ್ದೀವಿ. ಹೌದು, ಇಲ್ಲೆಲ್ಲ ಜೀಪ್ ಪಾರ್ಕಿಂಗ್ ಆಗಿದೆ. ಐ ಥಿಂಕ್ ನಾವು ಪೀಕ್ ತಲುಪಿದ್ದೀವಿ. ಇಲ್ಲಿ ಯಾವುದೋ ದೇವ್ರದ್ದು ದೇವಸ್ಥಾನ ಇದೆ ನೋಡ್ಬೋದು. ಸಣ್ಣದಾಗಿ ಒಂದು ಗುಡಿ ಟೈಪ್ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು ಫುಲ್ ಜೀಪ್ ಪಾರ್ಕಿಂಗ್ ಇಲ್ಲ ಇದೆ. ಮೋಸ್ಟ್ಲಿ ಇಲ್ಲಿಂದ ಮುಂದೆ ಯಾವ ಜೀಪು ಹೋಗಲ್ಲ, ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು. ಅಲ್ಲಿ ದೇವಸ್ಥಾನ ಇದೆ. ಇಲ್ಲಿ ನೋಡಿ, ಇಲ್ಲಿ ಒಂದು ದೇವಸ್ಥಾನ ಅನ್ನಲ್ಲ, ಅದಿಲ್ಲೇ ಕಾಣ್ತಿದೆ. ಅಲ್ಲಿ ನೋಡ್ತಿದ್ರಲ್ಲ, ಅಲ್ಲಿ ನಮ್ಮ ಕೆಳಗಡೆ ಒಂದು ಮನೆ ಕಾಣ್ತಿದೆ ಅನ್ನಲ್ಲ, ಅದು ಇನ್ನೂ ಮೇಲಂತೆ. ಇಲ್ಲಿ ಮೇಲೆ ಹೋದರೆ PWD ಇದು ಗೆಸ್ಟ್ ಹೌಸ್ ಇದೆ ಅಂತೆ. ಆ ಗೆಸ್ಟ್ ಹೌಸ್ ಕಂಡಿದ್ದು. ಇಲ್ಲಿ ಕಾಣ್ತಿರೋದು ದೇವಸ್ಥಾನ. ನಮ್ಗೆ ಅವಾಗ ಅಲ್ಲಿ ಕಾಣ್ತಿತ್ತಲ್ಲ, ಅದೇ ಗೆಸ್ಟ್ ಹೌಸ್. ಇದೆಲ್ಲ ಬಂದು ರೆಸ್ಟ್ ತಗೊಳ್ತಾ ಇದ್ದಾರೆ. ಓಕೆ ಗೈಸ್, ಇಲ್ಲೂ ಒಂದು ದೇವಸ್ಥಾನ ಇದೆ ಆ್ಯಂಡ್ ಅಲ್ಲೂ ಒಂದು ದೇವಸ್ಥಾನ ಇದೆ ಆ್ಯಂಡ್ ಅಲ್ಲಿ ಸ್ವಲ್ಪ ಮನೆಗಳ ಥರ ಇದೆ. ಆ್ಯಂಡ್ ನೋಡ್ಬೋದು ಹೆಂಗಿದೆ ಅಂತ. ನೋಡ್ಬೋದು, ಈಗ ನಮ್ಮ ಕಣ್ಣಿಗೆ ಕಾಣೋಷ್ಟು ಜಾಗಕ್ಕಿಂತ ನಾವು ಮೇಲಿದ್ದೀವಿ, ಬಟ್ ನಮಗಿಂತಲೂ ಮೇಲೆ ಕೆಲವು ಜಾಗಗಳಿದ್ದಾವೆ. ಓಕೆ ಗೈಸ್, ನೋಡ್ಬೋದು ಇಲ್ಲಿ ಎಲ್ಲಿಂದನೋ ನೀರು ಬರ್ತಾ ಇದೆ. ಬೆಟ್ಟದ ಸೆಲೆಯಿಂದ ಬರ್ತಿರೋದು ಅನಿಸುತ್ತೆ. ಫುಲ್ಲು ತಣ್ಣಗಿದೆ, ಕೋಲ್ಡ್ ವಾಟರ್. ಇದು ಮಾತ್ರ ಇಲ್ಲಿ ಕಾಣ್ತಿದ್ದಲ್ಲ, ಹಂಗೆ ಹಿಂಗೆ ಕುಡ್ಕೊಬಿಡ್ಬೋದು. ಇಲ್ಲಿ ನೋಡಿ, ಇಲ್ಲಿ ಪ್ಯೂರ್ ಇದೆ ನೀರು. ಹಂಗೆ ಸಕ್ಕ ತಣ್ಣಗಿರೋ ನೀರು ಬರ್ತಾಯಿದೆ. ಮತ್ತು ಈ ಕ್ಲೀನಾಗಿದೆ ಇದು ನೀರು. ಹರಿದು ನೀರು ಹಿಂಗೆ ಹೋಗಿ ಇಲ್ಲಿ ಯಾವುದೇ ರೀತಿ ಗಲೀಜು ನಿಂತಿಲ್ಲ. ಆ್ಯಂಡ್ ಅದೇ ನೀರು ಹೋಗಿ ಇಲ್ಲಿ ನೋಡಿ, ಇಲ್ಲಿ ಕಲ್ಯಾಣಿ ಟೈಪ್ ಆಗಿದೆ. ಆ್ಯಂಡ್ ಇದು ಕೂಡ ಕಮಂಡಲ ತೀರ್ಥ ಅಂತ ಕಲ್ಯಾಣಿ ಹೆಸರು. ಇದರದ್ದು ನೀರು ಕೂಡ ಕುಡಿಬೋದು. ಆ್ಯಂಡ್ ಅಲ್ಲಿ ಮೇಲಿಂದ ಎಲ್ಲ ಬರ್ತಾಯಿದ್ದಾರೆ. ಮೋಸ್ಟ್ಲಿ ಇವ್ರು ಟ್ರೆಕ್ಕಿಂಗ್ ಹೋದವ್ರು ಇರಬೇಕು. ನಾವಿನ್ನೂ ಅಲ್ಲಿಗೆ ಹೋಗಿಲ್ಲ. ಇಲ್ಲಿ ನೋ ಎಂಟ್ರಿ ಅಂತ ಇದೆ. ಇಲ್ಲಿ ನಾಗತೀರ್ಥ ಅಂತ ಇದೆ, ಇಲ್ಲಿ ಕಮಂಡಲ ತೀರ್ಥ ಅಂತ ಇದೆ. ಓಕೆ ಗಾಯ್ಸ್, ಇಲ್ಲಿ ನೋಡ್ತಿದ್ದೀರಲ್ಲ, ಇಲ್ಲಿ ಮೀನು ಕಾಣ್ತಿದೆ, ನೋಡ್ತಿದ್ದೀರಾ? ಓಕೆ ಗೈಸ್, ಇಲ್ಲಿ ನೋಡ್ತಿದ್ದೀರಲ್ಲ ದೇವಸ್ಥಾನ. ಅದ್ರ ಒಳಗೆ ವೀಡಿಯೋ ಮಾಡೋಕ್ಕಿಲ್ಲ, ಬಟ್ ಆ ದೇವಸ್ಥಾನದ ಒಳಗಡೆ ಶಿವ, ಪಾರ್ವತಿ ಮತ್ತು ಗಣಪತಿಯ ದೇವಸ್ಥಾನ ಆಗಿದೆ ಅದು. ಆಮೇಲೆ ಕೊಲ್ಲೂರು ಮೂಕಾಂಬಿಕೆ ದೇವಿ ಮೂಲಸ್ಥಾನ ಇದೆ ಅಂತೆ. ಕೊಲ್ಲೂರು ಮೂಕಾಂಬಿಕೆ ದೇವಿ ಇದೇ ಜಾಗದಲ್ಲಿ ಹುಟ್ಟಿ ಮೂಕಾಸುರ ಇರ್ತಾನಲ್ಲ, ಮೂಕಾಸುರ ಅನ್ನೋ ಒಬ್ಬ ರಾಕ್ಷಸನ್ನು ವಧೆ ಮಾಡಿ ಕೊಲ್ಲೂರಲ್ಲಿ ಹೋಗಿ ಅಲ್ಲಿ ನೆಲೆ ನಿಂತಿರೋದು ಅಂತ ಹೇಳಲಾಗುತ್ತೆ. ಮತ್ತು ಈ ಪ್ರದೇಶಕ್ಕೇನೋ ಕೊಡಚಾದ್ರಿ ಅಂತ ಹೆಸರು ಯಾಕೆ ಬಂತು ಅಂದರೆ ರಾಮ ಮತ್ತು ರಾವಣನ ಯುದ್ಧ ಸಂದರ್ಭದಲ್ಲಿ ಒಂದು ಯುದ್ಧ ನಡೆಯುತ್ತೆ. ಆ ಯುದ್ಧ ನಡೆದಾಗ ಲಕ್ಷ್ಮಣನಿಗೆ ಪೆಟ್ಟಾಗುತ್ತೆ. ಲಕ್ಷ್ಮಣನಿಗೆ ಪೆಟ್ಟಾದಾಗ ಹನುಮಂತ ಸಂಜೀವಿನಿ ಬೆಟ್ಟನ ಎತ್ಕೊಬರುವಂಥ ಪ್ರಸಂಗ ಬರುತ್ತೆ. ಅದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ, ಹಾಗಾಗಿ ಅದ್ರ ಬಗ್ಗೆ ನಾನು ಹೆಚ್ಚಿನ ವಿವರ ಹೇಳೋಕ್ಕೆ ಹೋಗಲ್ಲ. ಆ್ಯಂಡ್ ಆ ಥರ ಪ್ರಸಂಗ ಬಂದಾಗ ಸಂಜೀವಿನಿ ಕಡ್ಡಿನ ತರಕ್ಕೆ ಹೋದಾಗ ಅವ್ನಿಗೆ ಕಡ್ಡಿ ಸಿಗಲಿಲ್ಲ ಅಂತ ಹೇಳಿ ಇಡೀ ಬೆಟ್ಟನೇ ತರ್ತಾರೆ. ಬೆಟ್ಟ ತಂದು ಆ ಬೆಟ್ಟದಿಂದ ಸಂಜೀವಿನಿನ ತೆಗೆದು ಆ ಸಂಜೀವಿನಿಲಿ ಅವ್ರಿಗೆ ಔಷಧಿ ಮಾಡಿ ಅವ್ರನ್ನ ಬದುಕಿಸಿ ಅಥವಾ ಅವರಿಗೆ ಚೇತರಿಕೆ ಬರೋ ರೀತಿ ಟ್ರೀಟ್ಮೆಂಟ್ ಮಾಡಿ ವಾಪಸ್ಸು ಆ ಬೆಟ್ಟನ ತಗೊಂಡು ಹೋಗಿ ಅದು ಎಲ್ಲಿಂದ ತಂದಿರ್ತಾರೋ ಅದೇ ಜಾಗಕ್ಕೆ ಇಡಬೇಕಾಗುತ್ತಲ್ಲ. ಅವಾಗ ಗಿಡಕ್ಕೆ ತಗೊಂಡು ಹೋಗ್ತಿರುವಾಗ ಆ ಬೆಟ್ಟದ ತುದಿ ಅಥವಾ ಬೆಟ್ಟದ ಮೇಲ್ಗಡೆ ಇರುತ್ತಲ್ಲ ಆ ಟಾಪ್ ಈ ಜಾಗದಲ್ಲಿ ಬೀಳುತ್ತೆ. ಆ ಬಿದ್ದಿರುವಂಥ ಜಾಗವೇ ಕೊಡಚಾದ್ರಿ. ರಾಮಾಯಣದ ಉಲ್ಲೇಖಗಳು ಈ ಥರ ನಮ್ಮ ಸುತ್ತಮುತ್ತ ತುಂಬ ಇದ್ದಾವೆ. ಅದರಲ್ಲಿ ಈ ಕೊಡಚಾದ್ರಿ ಕೂಡ ಒಂದು. ಈ ಥರ ಹಿಂಗೆ ಬೆಟ್ಟ ಬಿದ್ದಿದ್ದು ಅದೆಲ್ಲ ಹೇಳಿದೆ ಯಾರಂದರೆ ಇಲ್ಲಿ ಈ ದೇವಸ್ಥಾನದ ಅರ್ಚಕರಿದ್ದಾರಲ್ಲ, ಅವ್ರು ಹೇಳಿರೋದು. ಇಲ್ಲಿ ಊಟ ಮಾಡಿ ಇನ್ನು ಉಳಿದಿರೋದನ್ನು ಟ್ರೆಕ್ಕಿಂಗ್ ಮಾಡೋದು. ಓಕೆ, ನಾನು ಊಟ ಮಾಡಿ ನಿಮ್ಗೆ ಸಿಗ್ತೀನಿ. ಊಟ ಆಯಿತು, ಒಂದು ಫೋಟೋಶೂಟ್ ಕೂಡ ಆಯಿತು. ಆ್ಯಂಡ್ ಈಗ ಇಲ್ಲಿಂದ ಇನ್ನೊಂದು 2 ಕಿಲೋಮೀಟ್ರ್ ಮೇಲೆ ಪೀಕಿಗೆ ಹೋಗೋಕ್ಕಿದೆ ಅಂತೆ. ಅಲ್ಲಿಗೆ ಹೋಗ್ತಿದ್ದಂಗೆ ಟ್ರೆಕ್ಕಿಂಗ್ ಎಂಡ್ ಆಗುತ್ತೆ. ಓಕೆ, ಎಲ್ಲರೂ ಹತ್ತಿದ್ದಾರೆ, ಜೊತೆಗೆ ನಾವು ಹತ್ತಿದ್ದೀವಿ. ಬನ್ನಿ. ಇಲ್ಲಿ ಫುಲ್ಲು ಕಲ್ಲು ದಾರಿ. ಓಕೆ ಗಾಯ್ಸ್, ಅಲ್ಲೇನು ಹತ್ತಿದ್ವಲ್ಲ, ಅಲ್ಲಿ ಹತ್ತಿದ್ರದ್ದೊಂದು 25% ಆದ್ರೂ ಇಲ್ಲಿದೆ. ನಾವು ಸ್ಟಾರ್ಟಿಂಗಿಂದ ಹತ್ತಿದ್ದು 25% ಸುಸ್ತು ಇಲ್ಲೇ ಆಗುತ್ತಿದೆ. ಆ್ಯಂಡ್ ಅಲ್ಲಾದರೆ ರಸ್ತೆ ಸ್ವಲ್ಪ ದೊಡ್ಡ ಇತ್ತು, ಇಲ್ಲಿ ಇಬ್ಬಿಬ್ಬರು ಹೋಗೋದೇ ಕಷ್ಟ, ಹಾಗಿದೆ. ಓಕೆ, ಇಲ್ಲಿಂದ ಸ್ವಲ್ಪ ದೊಡ್ಡ ದಾರಿ ಸಿಕ್ತು. ಇಷ್ಟೊತ್ತು ಒಂಥರ ಕಣಿವೆ ಇದ್ದಂಗಿತ್ತು.
ಅಂಥದ್ರಲ್ಲಿ ಬಂದಿದ್ವಿ. ಈಗ ಒಂದು ಸ್ವಲ್ಪ ದೊಡ್ಡ ದಾರಿ ಇದೆ. ಇಲ್ಲಿ ನೋಡ್ಬೋದು ಎಷ್ಟು ಎತ್ತರದಲ್ಲಿದೆ. ಊಟ ಮಾಡಿದ್ಕೆ ಒಂಚೂರು ಎನರ್ಜಿ ಇದೆ. ಇಲ್ಲ ಅಂದಿದ್ರೆ ಅವಾಗ ಬಂದಿದ್ದ ದಾರಿನಾರು ಒಂದೊಂದು ಕಡೆ ನಿಂತ್ಕೊಂಡು ಹೋಗಂಗಾರು ಇತ್ತು. ಇದು ಫುಲ್ ಇಳಿಜಾರು. ಅಲ್ಲಿ ಹತ್ತಿದ್ರದೊಂದು 50% ಎನರ್ಜಿನೇ ಇಲ್ಲಿ ಖರ್ಚಾಗ್ತಾಯಿದೆ ಅಲ್ಲಿಗೂ ಇಲ್ಲಿಗೂ ಹೋಲಿಸಿದ್ರೆ. ಇಲ್ಲಿ ನೋಡಿ ಇಲ್ಲಿ ವ್ಯೂ ಹೇಗೆ ಕಾಣ್ತಿದೆ ಅಂತ. ಈ ಕಡೆಯಿಂದ ಮೇಲೆ ಹೋಗ್ಬೋದು. ಇಲ್ಲಿ ನೋಡ್ಬೋದು ಹೆಂಗಿದೆ ಅಂತ. ಮರ್ಬು ಜಾಗ, ಕಾಲು ಜಾರುತ್ತೆ. ಬಾ ಹತ್ತಷ್ಟರಲ್ಲಿ ಅರ್ಧ ಜೀವ ಹೋಗುತ್ತೆ. ಅಲ್ಲಿರೋಂಥ ವ್ಯೂ ನೋಡೋಷ್ಟರಲ್ಲಿ ಹೋಗಿರೋ ಜೀವ ವಾಪಸ್ ಬರುತ್ತೆ. ಯಾವುದೋ ಮೂವಿಲಿ ನೋಡ್ದಂಗಿದೆ ಗಾಯ್ಸ್. ನೋಡಿ ಇಲ್ಲಿ ನೋಡ್ಬೋದು, ನೋಡ್ತಿದ್ದೀರಲ್ಲ ಹೆಂಗಿದೆ ಅಂತ ಕಾಣುತ್ತಾ. ಇದು ಕೊರಕಲು ಕಲ್ಲು ಬೇರೆ, ಇಲ್ಲಿ ಕಾಲು ಬೇರೆ ಜಾರುತ್ತೆ ಈ ಜಾಗದಲ್ಲಿ. ನೀರು ಬಂದು ಬಂದು ಕೊರೆದೋಗಿದೆ ಕಲ್ಲು. ಹಾಂ ಗಾಯ್ಸ್ ನೋಡ್ಬೋದು, ಹೈಟಿಂದ ಭಯ ಇರೋರು ಇಲ್ಲಿ ನೋಡೋದೇ ಬೇಡ ಹಂಗಿದೆ ಗಾಯ್ಸ್. ನೋಡ್ಬೋದು ಹೆಂಗಿದೆ ಅಂತ ಪ್ರಪಾತ. ನೋಡ್ತಿದ್ದೀರಲ್ಲ ಹೆಂಗೆ ಕಾಣುತ್ತಂತ. ಸೇಫಾಗಿ ಹೋಗ್ಬೇಕಂದ್ರೆ ನೀವು ಇಲ್ಲಿ ನೋಡಿ, ಇಲ್ಲಿ ಕಾಲುವೆ ಇದೆ. ಈ ಕಾಲುವೆಲಿ ಹೋಗ್ಬೋದು, ಬಟ್ ಶೂ ಸಿಕ್ಕಾಕೊಳ್ಳುತ್ತದ್ರ ಒಳಗಡೆ. ನಂದು ಈಗ ಸಿಕ್ಕಾಕೊಂಡಿತ್ತು, ಹೆಂಗೆಂಗೋ ಮಾಡಿ ತಪ್ಪಿಸ್ಕೊಂಡೆ. ಇದು ವ್ಯೂ ಮಾತ್ರ ಭಯಂಕರ ರುದ್ರ ರಮಣೀಯ ಅನ್ನೋದು ಇದನ್ನೇ. ನಾವೀಗ ಕೊಡ್ಸಾದ್ರಿ ಪೀಕ್ ಹತ್ರ ಇದ್ದೀವಲ್ಲ, ಇದು ಪೀಕ್ ಎಷ್ಟಂದರೆ ಸಮುದ್ರ ಮಟ್ಟದಿಂದ 1343 ಮೀಟರ್ಗಿಂತ ಎತ್ತರ. ಅದಕ್ಕಿಂತನೂ ಹೆಚ್ಚಿರ್ಬೋದು, ಕಮ್ಮಿ ಅಂತೂ ಇಲ್ಲ ಅಂತ ಗೂಗಲ್ಲೇ ಹೇಳ್ತಾ ಇದೆ. ಓಕೆ ಗೈಸ್, ಏನು ಫುಲ್ ಇಲ್ಲಿ ಒಂಥರ ಕಾಡ್ದಾರಿ ಇದೆ ನೋಡ್ಬೋದು. ಇದು ಇಲ್ಲಿಂದ ಫುಲ್ ತಂಪಲಿದೆ. ಮತ್ತು ಇನ್ನೊಂದೇನೆಂದರೆ ಇಲ್ಲಿ ನಮಗಿಂತ ಎತ್ತರದ ಗಿಡಗಳಿದ್ದಾವೆ ನೋಡ್ಬೋದು ಹಿಂದ್ಗಡೆ. ಇಲ್ಲಿ ನೋಡ್ಬೋದು ಗಾಯ್ಸ್ ದಾರಿ ಹೆಂಗಿದೆ ಅಂತ. ಫುಲ್ಲು ಕಲ್ಲಿನ ದಾರಿ. ಇಲ್ಲಿ ಪ್ರಾಣಿಗಳನ್ನು ಸಲೀಸಾಗಿ ಓಡಾಡ್ತವೆನಾ, ಮನುಷ್ಯರು ಓಡಾಡ್ಬೇಕಂದ್ರೆ ಶೂ ಹಾಕ್ಕೊಬರ್ಬೇಕು. ಮನುಷ್ಯರು ಓಡಾಡ್ಬೇಕಂದ್ರೆ ಭಾರಿ ಕಷ್ಟ ಇದೆ ಗಾಯ್ಸ್. ಕೆಲಸ ಮಾಡಿದ್ಕಿಂತ ಹೆಚ್ಚಿಗೆ ಸುಸ್ತಾಯಿತು. ಕಾರಣ ಇಲ್ಲಿ ಬಿಸಿಲು ಜಾಸ್ತಿ ಇದೆ, ಅದೇ ಥರ ಉಬ್ಬತ್ತಬೇಕು. ಜೊತೆಗೆ ದಾರಿಗಳು ಹಾಗೆ ಇದ್ದಾವೆ, ಕೊರಕಲ್ ದಾರಿ ಆಮೇಲೆ ಕಾಡು ದಾರಿಗಳು ಹಾಗೆಲ್ಲ ಆಗಿ ಸುಸ್ತು ಬೇಗ ಆಗುತ್ತೆ. ನೋಡ್ಬೋದು ಗಾಯ್ಸ್, ಬರ್ತಾ 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 ನೋಡಿದ್ರೆ ವಿಸಿಬಿಲಿಟಿನೇ ಕಮ್ಮಿ ಆಗಿದೆ. ನನ್ನ ಕ್ಯಾಮ್ರಾ ಫುಲ್ ಫೋಕಸ್ ಇದೆ, ಬಟ್ ಕೆಳಗಡೆ ಅಂತೂ ಬ್ಲರ್ರಾಗಿ ಕಾಣೋಕ್ಕೆ ಶುರುವಾಗಿದೆ. ಅಂದರೆ ನನಗನ್ಸೋ ಪ್ರಕಾರ ಗಾಳಿ ಮೋಡ ಎಲ್ಲ ಮಿಕ್ಸ್ ಆಗಿ ಆ ಥರ ಕಾಣ್ತಿದೆಯೋ ಏನೋ ಗೊತ್ತಿಲ್ಲ, ಬಟ್ ಇಲ್ಲಿ ಗಾಳಿ ಮಾತ್ರ ಭಾರಿ ಸ್ಪೀಡಾಗಿ ಬೀಸ್ತಾ ಇದೆ. ಹಾಂ, ಅಲ್ಲಿಗೆ ಹೋಗೋಣ. ಹಾಂ, ನಂಗೆ ತಂಗಿಲ್ಲ, ನಂಗೆ ಬೇಗ ಹಾರಿ ವೀಡಿಯೋಕ್ಕೂ ಕಂಟೆಂಟ್ ಸಿಗುತ್ತೆ. ನನಗೆ ಸಿಕ್ತಿಲ್ಲ, ಇವನಿದ್ದಾನೆ ಹಾಗೆ. ಓಕೆ ಗೈಸ್, ಹತ್ತತ್ರ ಬಂದ್ವಿ. ಪೀಕ್ ಕಾಣ್ತಾ ಇದೆ, ಅಲ್ಲೆಲ್ಲ ನಿಂತಿದ್ದಾರಲ್ಲ. ಓಕೆ ಗೈಸ್, ಫೈನಲಿ ಮೇಲೆ ಬಂದಿದ್ದೀವಿ. ಇಲ್ಲಿ ಮೇಲ್ಗಡೆ ಕೂಡ ಒಂದು ದೇವಸ್ಥಾನ ಇದೆ. ಬನ್ನಿ ವ್ಯೂ ಹೆಂಗೆ ಕಾಣ್ಸೋಣ ಅಂತ. ಬನ್ನಿ, ಅಲ್ಲೊಂದು ದೇವಸ್ಥಾನ ಇದೆ, ಅದ್ರ ಹತ್ರ ಹೋಗೋಣ ಅಂತ. ಇಲ್ಲೂ ಒಂದು ದೇವಸ್ಥಾನ ಇದೆ ನೋಡಿ. ಈ ದೇವಸ್ಥಾನದ ಹಿಂದ್ಗಡೆ ಹೋಗಂಗಿಲ್ಲ, ಅಂದರೆ ಸುತ್ತಾಕ್ಬೋದು ಅಷ್ಟೇ, ದೇವಸ್ಥಾನದಿಂದ ಮುಂದೆ ಹೋಗಂಗಿಲ್ಲ. ಇಲ್ಲಿ ಕ್ಲೋಸ್ ಮಾಡಿದ್ದಾರೆ. ಇಲ್ಲಿ ನೀವು ನೋಡ್ತಿದ್ರಲ್ಲ ದೇವಸ್ಥಾನ, ಇದು ಶಂಕರಾಚಾರ್ಯರು ತಪಸ್ ಮಾಡಿರುವಂಥ ದೇವಸ್ಥಾನ. ಶಂಕರಾಚಾರ್ಯರು ಕೂತ್ಕೊಂಡು ತಪಸ್ ಮಾಡಿದ್ರಂತೆ, ಅಂದರೆ ಈ ಜಾಗದಲ್ಲಿ. ಅದಾದಮೇಲೆ ಈಗ ದೇವಸ್ಥಾನ ಥರ ಆಗಿದೆ. ಓಕೆ ಗೈಸ್, ನಾವೀಗ ಪೀಕಿಂದ ವಾಪಸ್ ಹೊಡ್ತಾ ಇದ್ದೀವಿ. ಆ್ಯಂಡ್ ವಾಪಸ್ ಹೋಗ್ತಿರುವಾಗ ಈಗ ಟೈಮು 4:21 ಆಗಿದೆ. ವಾಪಸ್ ಹೋಗಿ ಮುಟ್ತಾ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಆ್ಯಂಡ್ ಬರೋದೇನೋ ಬಂದ್ವಿ, ಹೋಗೋ ದಾರಿ ಮಾತ್ರ ಈಗ ಬಂದಿದ್ದ ದಾರಿಲೇ ಹೋಗೋದು, ಬಟ್ ಇಳಿಜಾರು ಇರೋದ್ರಿಂದ ನಮಗೆ ಬ್ಯಾಲೆನ್ಸ್ ಸಿಗೋದೇ ಭಾರಿ ಕಷ್ಟ ಆಗುತ್ತೆ. ಹಂಗಿದೆ ದಾರಿ, ಏನೂ ಕಾಣಲ್ಲ ನೋಡಿ ಗೈಸ್. ಈ ಕಡೆಯಿಂದ ಅಂತೂ ಸಂಜೆ ಆಗ್ತಾ ಬಂದಂಗೂ ಬಿಸಿಲು ಹೊಡೆಯೋಕ್ಕೆ ಏನೇನೂ ಕಾಣ್ತಿಲ್ಲ, ಅಷ್ಟು ಹೈಟಲ್ಲಿದ್ದೀವಿ. ಇಲ್ಲಿ ನಿಮ್ಗೆ ಕಾಣ್ತಿದೆಯಲ್ಲ ಹಸಿರು, ಅವು ದೊಡ್ಡ ದೊಡ್ಡ ಮರಗಳು ಸಣ್ಣದಾಗಿ ಪಾಚಿ ಕಂಡಂಗೆ ಕಾಣ್ತಾ ಇದ್ದಾವೆ. ಇಲ್ಲಿಂದ ಅಷ್ಟು ಹೈಟಲ್ಲಿದ್ದೀವಿ ನಾವು. ಅಲ್ಲಿವರೆಗೆ ಫುಲ್ಲು ಕಾಡು. ಡ್ರೋನ್ ಶಾಟ್ ಅಲ್ಲ, ನನ್ನ ಮೊಬೈಲಲ್ಲೇ ಡ್ರೋನ್ ಶಾಟ್ಗಿಂತಲೂ ಹೈಟಲ್ಲಿ ತೆಗಿತಿದ್ದೀನಿ, ನೋಡ್ತಿದ್ದೀರಲ್ಲ. ಓಕೆ ಗೈಸ್, ಈಗ ನೋಡ್ಬೋದು ನಾವು ಇಲ್ಲಿದ್ದೀವಿ. ಅಲ್ಲವ್ರು ಹೋಗ್ತಿದ್ದಾರೆ ನೋಡಿ ಲೈನಲ್ಲಿ, ಅಲ್ಲಿಗೆ ಹೋಗ್ಬೇಕು ಇನ್ನು, ಅದನ್ನು ದಾಟ್ ಹೋಗ್ಬೇಕು. 1 hour later. ಓಕೆ ಗೈಸ್, ಮೇಲ್ಗಡೆ ಅಲ್ಲಿಂದ ಕೆಳಗೆ ಬಂದು ನಾನು ನಿಮ್ಗೆ ಅವಾಗ ಬರ್ತಿದ್ದಂಗೆ ತೋರಿಸಿದ್ನಲ್ಲ ಆ ದೇವಸ್ಥಾನದ ಹತ್ರ ಬಂದಿದ್ದೀವಿ. ನೋಡ್ತೀವಿ ಫ್ರೆಂಡ್ಸ್, ಏನಂದರೆ ಇಷ್ಟೊತ್ತು ನಾವು ಇಳಿದಿದ್ದ ದಾರಿ ಇತ್ತಲ್ಲ, ಅದು ಕಾಡು ಮಧ್ಯೆ ಆ ಥರ ಎಲ್ಲ ಇತ್ತು. ಈಗ ಇಳಿದಿರೋ ದಾರಿ ಕಠಿಣ ದಾರಿ, ಅದು ಕಾಡು ಮಧ್ಯೆ ಎಲ್ಲ ಇಳಿದು ಬಂದ್ವಿ. ಆ್ಯಂಡ್ ಇಲ್ಲಿಂದ ಮುಂದಿರೋ ದಾರಿ ಹೆಂಗಿದೆ ಅಂದರೆ ಅದೇ ನಾವು ಸ್ಟಾರ್ಟಿಂಗಲ್ಲಿ ತೋರಿಸಿದ್ನಲ್ಲ ಜೀಪೆಲ್ಲ ಓಡಾಡ್ತಿದ್ವಲ್ಲ ಅಂಥ ದಾರಿಲಿ
ಹಿಂದೆ ಹೋಗೋದು. ಓಕೆ ಗೈಸ್, ಈಗ ಟ್ರೆಕ್ಕಿಂಗ್ ಮುಗಿಸಿ ಕೆಳಗೆ ಇಳಿತಾ ಇದ್ದೀವಿ ವಾಪಸ್ಸು. ಆ್ಯಂಡ್ ಹೋಗೋಕ್ಕೇನು ದಾರಿ ಇತ್ತು ಟ್ರೆಕ್ಕಿಂಗಿಗೆ, ಈಗ ವಾಪಸ್ ಬರುವಾಗೂ ಹಾಗೆ ಅದೇ ದಾರಿಲೇ ಬರ್ತಾಯಿದ್ದೀವಿ. ಬಟ್ ಹೋಗುವಾಗ ಹತ್ತೋದು ಕಷ್ಟ ಆಗಿತ್ತು, ಈಗ ಇಳಿಯೋದು ಕಷ್ಟ ಆಗಿದೆ. ಯಾಕಂದರೆ ಕಂಟ್ರೋಲೇ ಸಿಗೋಲ್ಲ, ಸೀದಾ ಅಷ್ಟು ಇಳಿಜಾರಿದೆ ಒಂದೊಂದು ಕಡೆ ಅಂತೂ, ಸೀದಾ ಕೆಳಗೆ ಓಡೋಗೋದು. ಆ್ಯಂಡ್ ಇನ್ನೊಂದೇನೆಂದರೆ, ಇದು ಕೊಡಚಾದ್ರಿ ಇದೆಲ್ಲ, ಕೊಡಚಾದ್ರಿ ಟ್ರೆಕ್ಕಿಂಗ್ ಮಾಡೋದಂತ ಆದರೆ ಪರ್ಮಿಷನ್ ಸಿಗಬೇಕಂದ್ರೆ ನೀವು ಮೇಲಾಧಿಕಾರಿಗಳಿಂದ ಲೆಟ್ರ್ ತಂದು ಪರ್ಮಿಷನ್ ತಗೋಬೇಕು. ಹಂಗೆ ಪರ್ಮಿಷನ್ ತಗೊಂಡ್ರೆ ಒಂದು ಟೀಮಿಗೆ ಒಬ್ಬರು ಫಾರೆಸ್ಟ್ ಆಫೀಸರ್ನ ಕೊಡ್ತಾರೆ, ಅವರು ನಿಮ್ಮ ಜೊತೆ ಬರ್ತಾರೆ, ಹಾಗಿದೆ. ಬಟ್ ಏನೂ ಪರ್ಮಿಷನ್ ಇಲ್ಲ ಅಂದರೆ ನೀವು ಕೊಡಚಾದ್ರಿ ಟ್ರೆಕ್ಕಿಂಗ್ ಮಾಡೋಕ್ಕಾಗಲ್ಲ. ಬಟ್ ಮೇಲ್ಗಡೆ ಎಲ್ಲ ಹೋಗಿ ನೋಡ್ಬೋದು. ಹೆಂಗಂದರೆ ಜೀಪ್ ಇದಾವಲ್ಲ, ಆ ಜೀಪಲ್ಲಿ ಹೋಗಬೇಕಾಗುತ್ತೆ. ಜೀಪಿಗೆ 1500 ರೂಪಾಯಿ ಆಗುತ್ತೆ. ಹಿಂಗಿದೆ ಇಲ್ಲಿ ರೂಲ್ಸು. ಆಮೇಲೆ ಕೊಡಚಾದ್ರಿಲಿ ನಾವು ಹೋದಂಗೆ ಟ್ರೆಕ್ಕಿಂಗ್ ನೀವು ಹೋಗೋಕ್ಕಾಗಲ್ಲ. ಇಲ್ಲಿ ಏನಂದರೆ ನಮ್ಗೆ ಇಲ್ಲಿ ಪರ್ಮಿಷನ್ ತಗೊಬಂದಿದ್ರು, ಪರ್ಮಿಷನ್ ಲೆಟ್ರ್ ಸಿಕ್ಕಿತ್ತು. NSS ಮತ್ತು ಸಾಹಸ ಕ್ರೀಡಾ ಮತ್ತು ಚಾರಣ ತರಬೇತಿ ಅವ್ರ ಕಡೆಯಿಂದ ಪರ್ಮಿಷನ್ ಲೆಟ್ರ್ ಕೊಡಿಸಿದ್ರು. ಆ ಕಾರಣಕ್ಕೆ ನಾವು ಟ್ರೆಕ್ಕಿಂಗ್ ಮಾಡಿದ್ದೀವಿ. ಹಾಗಾಗಿ ಟ್ರೆಕ್ಕಿಂಗಿಗೆ ನಮಗೆ ಹೋಗೋಕ್ಕಾಯಿತು, ಪರ್ಮಿಷನ್ ಸಿಕ್ತು. ಇಲ್ಲ ಅಂದರೆ ನೀವು ಟ್ರೆಕ್ಕಿಂಗಿಗೆ ಅಂತಲೇ ನೀವು ಮೇಲಧಿಕಾರಿಗಳಿಂದ ಲೆಟ್ರ್ ತಂದು ಆಮೇಲೆ ಇಲ್ಲಿ ಫಾರೆಸ್ಟ್ ಆಫೀಸಲ್ಲಿ ಕೆಳಗಡೆ ಚೆಕ್ ಪೋಸ್ಟ್ ಇದೆಯಲ್ಲ, ಅಲ್ಲಿ ತೋರಿಸಿ ಅಲ್ಲಿ ಒಪ್ಪಿಗೆ ತಗೊಂಡು ಮೇಲೆ ಹೊರಡಬೇಕು. ಹಾಗಿದೆ ರೂಲ್ಸ್ ಇಲ್ಲಿ. ಕೊಡಚಾದ್ರಿ ಟ್ರಿಪ್ ಇದೆಯಲ್ಲ ಟ್ರೆಕ್ಕಿಂಗ್ ಹೋದರೆ ವಾಪಸ್ ಬರೋಕ್ಕೆ ಅಂದರೆ ಕೊಡಚಾದ್ರಿ ಟ್ರೆಕ್ಕಿಂಗ್ ಅಥವಾ ಜೀಪಲ್ಲಿ ಹೋಗೋದಾದರೆ ಟೈಮಿಂಗ್ಸ್ ಇದೆ. 4 ಗಂಟೆಗೆ ಲಾಸ್ಟ್ ಆಗುತ್ತೆ ಆಯಿತಾ. ಬೆಳಿಗ್ಗೆ ಶುರು ಆದರೆ 4 ಗಂಟೆಗೆ ಲಾಸ್ಟ್ ಆಗುತ್ತೆ ಜೀಪಲ್ಲಿ ಮೇಲೆ ಹತ್ತೋದು. ವಾಪಸ್ ಬರೋದಕ್ಕೆ ಲಾಸ್ಟ್ ಟೈಮಿಂಗ್ಸ್ ಅಂದರೆ 6 ಗಂಟೆ. ನಡ್ಕೊ ಬರೋರಿಗಾದರೂ ಅಷ್ಟೇ, ಜೀಪಲ್ಲಿ ಬರೋರಿಗಾದರೂ ಅಷ್ಟೇ 6 ಗಂಟೆಗೆ ಲಾಸ್ಟು. 6 ಗಂಟೆಗಿಂತ ಲೇಟ್ ಬಂದರೆ 6 ಗಂಟೆಯಿಂದ ಲೇಟ್ ಬಂದರೆ ಫೈನ್ ಹಾಕ್ತಾರಂತೆ. 6 ರಿಂದ 7 ಗಂಟೆ ಆದರೆ 100 ರೂಪಾಯಿ, 7 ರಿಂದ 8 ಅಂದರೆ 200 ರೂಪಾಯಿ. ಹಾಗೆ ಟೈಮಿಂಗ್ಸ್ ಮೇಲೆ ದುಡ್ಡು ಫೈನ್ ಜಾಸ್ತಿ ಆಗ್ತಾ ಬರುತ್ತೆ. ಜೀಪಲ್ಲಾಗಲಿ ನಡ್ಕೊಂಡು ಬಂದವರಿಗಾಗಲಿ ಯಾರಿಗಾದರೂ ಅಷ್ಟೇ. 6 ಗಂಟೆ ಒಂದು ಹೆಚ್ಚು ಕಮ್ಮಿ 6:15 ಅಲ್ಲಿ ತನಕ ಟೈಮ್ ಸಿಗ್ಬೋದು ಅಷ್ಟೇ. ಈ ಟೈಮಲ್ಲಿ 4:52 ಆಗಿದೆ. ಆ್ಯಂಡ್ ಈಗ ಮೇಲೆ ಬರೋಕ್ಕೆ ಯಾವ ಗಾಡಿನೂ ಬಿಡೋಲ್ಲ, 4 ಗಂಟೆಯಿಂದನೇ ಕ್ಲೋಸ್ ಮಾಡ್ತಾರೆ. ಕೆಳಗೆ ಹೋಗೋ ಗಾಡಿಗಳು ಮಾತ್ರ ಹೋಗ್ತಿದ್ದಾವೆ. ಓಕೆ, ಈಗ ಆಲ್ಮೋಸ್ಟ್ ಒಂದು 4 ಕಿಲೋಮೀಟ್ರು ಮೇಲೆ ನಡೆದಿದ್ದೀವಿ ಅನ್ನೋ ಅನಿಸ್ತಾ ಇದೆ ವಾಪಸ್ ಬರ್ತಾ. ಇನ್ನೂ ಹೆಚ್ಚು ಕಮ್ಮಿ 6-6.5 7 ಕಿಲೋಮೀಟ್ರ್ ಇರ್ಬೋದು, ನೋಡೋಣ. ಆದರೆ ನಡ್ಕೊ ಬರ್ತಾ ಸ್ಪೀಡಾಗಿ ಬರ್ತಾ ಇದ್ದೀವಿ. ಓಕೆ ಗೈಸ್, ಈಗ ಟೈಮ್ ಸರಿಯಾಗಿ 6:34 ಆಗಿದೆ. ಆ್ಯಂಡ್ ನಾವು ಫಾರೆಸ್ಟ್ ಗೇಟ್ ಹತ್ರ ಬಂದಿದ್ದೀವಿ. ನೋಡೋಣ ಇಲ್ಲಿ ಏನು ಮಾಡ್ತಾರೆ, ಫೈನ್ ಹಾಕ್ತಾರೆ ಏನು ಗೊತ್ತಿಲ್ಲ. 6:34 ಆಗಿದೆ. ಇದೆ ಫಾರೆಸ್ಟ್ ಗೇಟ್ ನೋಡಿ. ಗಾಯ್ಸ್ ನೋಡ್ಬೋದು, ಗೇಟ್ ಕ್ಲೋಸ್ ಆಗ್ತಾಯಿದೆ. ಏನು ಟೈಮಿಂಗ್ಸು, ಗೇಟ್ ಕರೆಕ್ಟು ನಾವು ಈ ಕಡೆ ಬರ್ತಿದ್ದಂಗೆ ಕ್ಲೋಸ್ ಆಗಿಬಿಡ್ತು. ದಾಟ್ಕೊಂತಿದ್ದಂಗೆ ಕ್ಲೋಸ್ ಮಾಡಿಬಿಟ್ರು ಗಾಯ್ಸ್. ನೋಡ್ತಿದ್ದೀರಲ್ಲ, ಮೂಕಾಂಬಿಕಾ ವೈಲ್ಡ್ ಲೈಫ್ ಸೆಂಚುರಿ. ಈಗ ಗೇಟ್ ಕ್ಲೋಸ್ ಆಗಿದೆ. 6:35ಕ್ಕೆ ಕ್ಲೋಸ್ ಆಯಿತು ಕರೆಕ್ಟಾಗಿ. ಓಕೆ ಗೈಸ್, ನಾವೀಗ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ವಲ್ಲ ಇದೇ ಜಾಗದಿಂದ, ಇಲ್ಲೇ ಬಸ್ ಇಳಿದು ಇಲ್ಲಿ ತಿಂಡಿ ತಿಂದು, ಇಲ್ಲಿ ಕೆಳಗಡೆ ಹಳ್ಳದ ಹತ್ರ ತಿಂಡಿ ತಿಂದು ಇಲ್ಲಿಂದನೇ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ವಿ. ಆ್ಯಂಡ್ ಈಗ ನಾವು ಇಲ್ಲಿಗೆ ಬಂದು ರೀಚ್ ಆಗಿದ್ದೀವಿ. ಟೈಮ್ ಈಗ 6:56 ಆಗಿದೆ. ಆ್ಯಂಡ್ ಇಲ್ಲಿಂದನೇ ಯಾವ ಜೀಪು ಏನೇ ಇದ್ರೂ ಮೇಲ್ಗಡೆ ಹೋಗ್ತಾವಲ್ಲ, ಕೊಡಚಾದ್ರಿಗೆ ಜೀಪ್ ಏನಾದ್ರು ಹೋಗ್ತಾವಲ್ಲ, ಜೀಪ್ ಆಗಲಿ ಟ್ರೆಕ್ಕಿಂಗ್ ಆಗಲಿ ಇಲ್ಲಿಂದನೇ ಶುರು ಆಗೋದು, ಇಲ್ಲಿಗೆ ಬಂದು ಎಂಡ್ ಆಗೋದು. ಓಕೆ, ನಾವು ಕೂಡ ಎಂಡ್ ಮಾಡಿದ್ದೀವಿ ಫ್ರೆಂಡ್ಸ್. ನಮ್ಮ ಬಸ್ ಕೂಡ ಬಂದಿದೆ. ಆ್ಯಂಡ್ ಇನ್ನೊಂದು ವಿಷಯ ಏನಂದರೆ ಫ್ರೆಂಡ್ಸ್, ಈ ಜಾಗಕ್ಕೆ ಯಾವುದೇ ರೀತಿ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಇಲ್ಲ. ನೀವೇ ಯಾವುದಾದ್ರೂ ಓನ್ ವೆಹಿಕಲ್ ಮಾಡ್ಕೊಬಂದು ಇಲ್ಲಿಂದ ನೀವು ಟ್ರೆಕ್ಕಿಂಗ್ ಶುರು ಮಾಡಬೇಕು. ಆ್ಯಂಡ್ ನಿಮ್ಮ ಓನ್ ವೆಹಿಕಲ್ ಅಲ್ಲಿ ಮೇಲೆ ಪೀಕ್ವರೆಗೂ ಹೋಗೋಕ್ಕಾಗಲ್ಲ, ಇಲ್ಲಿಂದ ಬೇರೆ ಜೀಪ್ ತೊಗೊಂಡು ಹೋಗಬೇಕು. ಓಕೆ, ಈಗ ನಮ್ಮ ಬಸ್ ಬಂದಿದೆ. ಆ್ಯಂಡ್ ನಾವು ಬಸ್ಸಲ್ಲಿ ಈಗ ಸೀದಾ ಶಿವಮೊಗ್ಗಕ್ಕೆ ಹೋಗಿ ಅಲ್ಲಿ ಉಳ್ಕೊಂಡು ಅಲ್ಲಿ ಬೆಳಗ್ಗೆ ಊರಿಗೆ ಹೋಗ್ತೀನಿ. ಇನ್ನೊಂದೇನೆಂದರೆ ನೀವು ಅಷ್ಟೇ ಇಲ್ಲಿಗೆ ಬರೋರು ಮುಂಚೆನೇ ಇಷ್ಟೆಲ್ಲ ಕತ್ಲೆ ಆಗೋ ಚಾನ್ಸಸ್ ತುಂಬ ಇದೆ ಆಯಿತಾ. ನೀವು ಟ್ರೆಕ್ಕಿಂಗ್ ಅಂತ ಏನಾದ್ರು ಮಾಡೋಕ್ಕೆ ಬಂದರೆ ಈ ಥರ ಕತ್ಲೆ ಆಗೋ ಚಾನ್ಸಸ್ ತುಂಬ ಇದೆ. ನೀವೇನಾದರೂ ಹಾಗೇನಾದರೂ ಬಂದು ಇಲ್ಲಿ ಹಿಂಗೆ ಕತ್ಲೆ ಆಗುತ್ತೆ ಅನ್ನೋದಾದರೆ ನೀವು ಮುಂಚೆನೇ ಇಲ್ಲಿ ಶಿವಮೊಗ್ಗದಲ್ಲಿ ಇಲ್ಲ ಹೊಸನಗರದಲ್ಲಿ ಇಲ್ಲ ಇಲ್ಲೇ ನಿಯರ್ ಬೈ ಯಾವುದಾದ್ರೂ ಹೋಮ್ ಸ್ಟೇಸ್ ಅಥವಾ ಹೋಟೆಲ್ಸ್ ಏನಾದರೂ ಇದ್ದರೆ ಇಲ್ಲೇ ನೀವು ಉಳ್ಕೊಳ್ಳೋಕ್ಕೆ ಆದಷ್ಟು ಪ್ರಯತ್ನ ಮಾಡಬೇಕಾಗುತ್ತೆ. ಅಂದರೆ ಬುಕ್ಕಿಂಗ್ ಮಾಡ್ಕೊಂಡಿದ್ರೆ ಇಲ್ಲಿ ಉಳ್ಕೊಳ್ಳೋಕ್ಕೆ ಜಾಗ ಸಿಗುತ್ತೆ. ಆ್ಯಂಡ್ ಆ ಥರದ್ದೇನಾದರೂ ಇದ್ದರೆ ನೀವು ಮುಂಚೆನೇ ಅದಕ್ಕೆ ಪ್ರಿಪೇರ್ ಆಗಿ ಬರಬೇಕು. ಇಲ್ಲೆಲ್ಲರೂ ಉಳ್ಕೊಳ್ಳೋಕ್ಕೆ ಜಾಗನ ಹುಡುಕಿ ಬುಕ್ಕಿಂಗ್ ಮಾಡಿಕೊಂಡು ಬಂದರೆ ಒಳ್ಳೆಯದು. ಆ್ಯಂಡ್ ತುಂಬ ಹೋಮ್ ಸ್ಟೇಗಳೆಲ್ಲ ಸುತ್ತಮುತ್ತದಲ್ಲಿ ಇದ್ದಾವೆ. ಇಲ್ಲಿ ನಾವು ಬೆಳಿಗ್ಗೆ ಸ್ಟಾರ್ಟ್ ಮಾಡೋದ್ರಿಂದ 10ಕ್ಕೆ ಅಂದರೆ ಮೇಲೆ ಟ್ರೆಕ್ಕಿಂಗ್ ಮಾಡ್ಕೊಳ್ತಾ ಹೋಗೋಕ್ಕೆ ಹೆಚ್ಚು ಕಮ್ಮಿ ಒಂದು 11 ಕಿಲೋಮೀಟ್ರು ಮತ್ತು ವಾಪಸ್ ಇಳಿದಿದ್ದು 11 ಕಿಲೋಮೀಟ್ರು, ಹೆಚ್ಚು ಕಮ್ಮಿ 22 ಕಿಲೋಮೀಟ್ರ್ ಅಂತೂ ಟ್ರೆಕ್ಕಿಂಗ್ ಮಾಡಿದ್ದೀವಿ. ಒಟ್ಟು ನಾವು ಏನಿಲ್ಲ ಅಂದರೂ ಒಂದು 9 ಗಂಟೆ ಟೈಮ್ನ ತಗೊಂಡಿದ್ದೀವಿ ಟ್ರೆಕ್ಕಿಂಗ್ ಮಾಡೋಕ್ಕೆ. ಓಕೆನಾ. ಆ್ಯಂಡ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಕೊಡಚಾದ್ರಿಯ ಫುಲ್ ಟ್ರೆಕ್ಕಿಂಗ್ ಮಾಡೋದು, ಹಾಗೆ ಕೊಡಚಾದ್ರಿ ಟ್ರೆಕ್ಕಿಂಗ್ ಹೇಗಿರುತ್ತೆ ಎಲ್ಲವನ್ನೂ ಫುಲ್ ಡೀಟೇಲಾಗಿ ತಿಳ್ಕೊಡೋಕ್ಕೆ ಆದಷ್ಟು ಪ್ರಯತ್ನ ಮಾಡಿದ್ದೀನಿ. ಓಕೆ, ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಆಲ್ ಅಂತ ಸೆಟ್ ಮಾಡಿ. ಇದರಿಂದ ನಾವು ಎಲ್ಲ ವಿಡಿಯೋ ಬೇಗ ಬಂದು ತಲುಪುತ್ತೆ. ನೀವಿನ್ನು ಈ ವಿಡಿಯೋಕ್ಕೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಾನು ನಿಮ್ಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್ ಫ್ರೆಂಡ್ಸ್.